ನಮಸ್ಕಾರ ಸ್ನೇಹಿತರೆ, ಪರೀಕ್ಷೆಗೆ ಸ್ವಾಗತ. ಎಂದಿನಂತೆ ನಾವು ಈ ತರಗತಿನಲ್ಲಿ ಕೂಡ ಕಳೆದ ವಾರ ಅಂದ್ರೆ ಅಕ್ಟೋಬರ್ನ 2ನೇ ವಾರದ ಕೆಲವೊಂದು ಕರೆಂಟ್ ಅಫೇರ್ಸ್ ಗಳನ್ನ ತಗೊಂಡು ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಒಂದು ಸೂಚನೆ ಅಂತಂದ್ರೆ, ನಾವಿಲ್ಲಿ ಡಿಸ್ಕಸ್ ಮಾಡುವಂತ ಟಾಪಿಕ್ ಗಳ ನೋಟ್ಸ್, PDF ನೋಟ್ಸ್ ನಿಮಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಸಿಗುತ್ತೆ. ಆ ಟೆಲಿಗ್ರಾಮ್ ಚಾನಲ್ ನ ಲಿಂಕ್ ನಾವು ಈ ವಿಡಿಯೋನ ಡಿಸ್ಕ್ರಿಪ್ಷನ್ ಹಾಕಿರ್ತೀವಿ. ಸೊ ಹಾಗಾಗಿ ನೀವು ಅದ್ರ ಮೂಲಕ ಜಾಯ್ನ್ ಆಗಿ PDF ನೋಟ್ಸ್ ಗಳನ್ನ ತಗೊಂಡು ರಿವಿಷನ್ ಮಾಡ್ಕೋಬಹುದು. ಎರಡನೇದು, ಈ ವಿಡಿಯೋನ ನೀವು ಯಾರಾದ್ರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದೀರಾ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಗಳಿಗೂ ಶೇರ್ ಮಾಡಿ. ಸೊ ಅದರಿಂದ ನಮಗೊಂದು ಎಂಕರೇಜ್ಮೆಂಟ್ ಸಿಗುತ್ತೆ. ಸೊ ಈಗ ಮೊದಲಿಗೆ ಯಾವ ಟಾಪಿಕ್ ಗಳನ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ಅದನ್ನ ಪಟ್ಟಿ ಮಾಡಿದೀವಿ, ಅದನ್ನ ನೋಡ್ತಾ ಹೋಗೋಣ. ಈಗ ಇಂಡಿಯಾ ಅಂಡ್ ಇಂಟರ್ನ್ಯಾಷನಲ್ ಅಫೇರ್ಸ್ ಅಂತ ಬಂದಾಗ ಜಿಯೋಗ್ರಫಿ ಸೆಕ್ಷನ್ ಅಲ್ಲಿ, ಜಿಯೋಗ್ರಫಿ ಟಾಪಿಕ್ ಅಲ್ಲಿ ನೋಡ್ಬೇಕು ಅಂತಂದ್ರೆ, ಮಡ್ ವಾಲ್ಕ್ಯಾನೋ, ಇಂಡಿಯಾದಲ್ಲಿ ಒಂದು ಮಡ್ ವಾಲ್ಕ್ಯಾನೋ ಇದೆ, ಎಲ್ಲಿದೆ, ಈಗ ಎರಪ್ಟ್ ಆಗಿದೆ, ಅದಕ್ಕಿಂತ ಮುಂಚೆ ಮಡ್ ವಾಲ್ಕ್ಯಾನೋ ಅಂದ್ರೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ನಂತರ ಮಿಗ್ಲಾ ಪಾಸ್, ಲಡಾಖಲ್ಲಿರುವಂತಹ ಮಿಗ್ಲಾ ಪಾಸ್ ಸುದ್ದಿನಲ್ಲಿದೆ, ಏನ್ ನೋಡೋಣ. ನೆಕ್ಸ್ಟ್ ಎನ್ವಿರಾನ್ಮೆಂಟ್ ಸೆಕ್ಷನ್ ಬರ್ತೀವಿ ಅಂತಂದ್ರೆ, IUCN ರೆಡ್ ಲಿಸ್ಟ್ ತರಾನೇ ಇಂಡಿಯಾ ತಂದೆ ಆದಂತಹ ಒಂದು ರೆಡ್ ಲಿಸ್ಟ್ ಪಟ್ಟಿನ ರೆಡಿ ಮಾಡ್ಕೊಂತಾ ಇದೆ. ಸೊ ಅದೇನು, ಅದರ ನೀಡ್ ಇದೆ, ಅದನ್ನ ನೋಡ್ತಾ ಹೋಗೋಣ. ನೆಕ್ಸ್ಟ್ ಇಡೀ ಆಫ್ರಿಕಾದ ಒಂದು ಕಂಟ್ರಿಯನ್ನೇ ವರ್ಲ್ಡ್ ನೆಟ್ವರ್ಕ್ ಆಫ್ ಬಯೋಸ್ಫಿಯರ್ ರಿಸರ್ವ್ ಗೆ ಆಡ್ ಮಾಡ್ತಾ ಇದ್ದಾರೆ. ಆ ಕಂಟ್ರಿ ಏನು, ಅದನ್ನ ನೋಡ್ತಾ ಹೋಗೋಣ. ನಂತರ ಇಂಡಿಯಾ ಈಗ ಹೊಸ ಕನ್ಸರ್ವೇಷನ್ ಪ್ರಾಜೆಕ್ಟ್ ಗಳನ್ನ ಲಾಂಚ್ ಮಾಡಿದೆ, 5 ಕನ್ಸರ್ವೇಷನ್ ಪ್ರಾಜೆಕ್ಟ್ ಗಳು, ಅದರ ನೀಡ್ ಏನಿತ್ತು ಅದನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ನಂತರ ಇನ್ನು ಆರ್ಟ್ ಅಂಡ್ ಕಲ್ಚರ್ ಸೆಕ್ಷನ್ ಬರ್ತೀವಿ ಅಂತಂದ್ರೆ, ವಂದೇ ಮಾತರಂ, ನಮ್ಮ ನ್ಯಾಷನಲ್ ಸಾಂಗ್ ವಂದೇ ಮಾತರಂ ಏನಿದೆಯಲ್ಲ ಅದು 150 ವರ್ಷಗಳನ್ನ ಕಂಪ್ಲೀಟ್ ಮಾಡಿದೆ. ಸೊ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಮತ್ತೆ RRB ರೀಜನಲ್ ರೂರಲ್ ಬ್ಯಾಂಕ್ ಏನಿದೆಯಲ್ಲ ಇದು 50 ವರ್ಷ ಕಂಪ್ಲೀಟ್ ಮಾಡಿದೆ. ಸೊ ಹಾಗಾಗಿ ಇದು ಸುದ್ದಿನಲ್ಲಿದೆ. ಸೊ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ನಂತರ ವರ್ಲ್ಡ್ ಕಾಟನ್ ಡೇ ಈಗ ಆಚರಣೆ ಮಾಡಿದೀವಿ ವರ್ಲ್ಡ್ ವೈಡ್ ಅಕ್ಟೋಬರ್ 7. ಕಾಟನ್ ನ ಪ್ರಾಮುಖ್ಯತೆ ಇಂಡಿಯಾಗೆ ಏನು, ಮತ್ತೆ ಇಂಡಿಯಾ ರೋಲ್ ಏನು, ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಇನ್ನು ಡಿಫೆನ್ಸ್ ಸೆಕ್ಟರ್ ಬರ್ತೀವಿ ಅಂತಂದ್ರೆ, ಡಿಫೆನ್ಸ್ ಸೆಕ್ಟರ್ ಅಲ್ಲಿ ನಾವಲ್ ಎಕ್ಸರ್ಸೈಸ್ ಕೊಂಕಣ್ 25 ಒಂದು ಎಕ್ಸರ್ಸೈಸ್, ನಾವಲ್ ಎಕ್ಸರ್ಸೈಸ್ ನ ಇಂಡಿಯಾ ಮತ್ತೆ UK ಕಂಡಕ್ಟ್ ಮಾಡ್ತಾ ಇದೆ. ಸೊ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ನಂತರ ಇಂಡಿಯನ್ ರೇಡಿಯೋ ಸಾಫ್ಟ್ವೇರ್ ಆರ್ಕಿಟೆಕ್ಚರ್ ಸ್ಟ್ಯಾಂಡರ್ಡ್ ಅನ್ನೋ ಒಂದು SDR ಅಂತ ಕರಿತೀವಿ. SDR ನ ಈಗ DRDO ರಿಲೀಸ್ ಮಾಡಿದೆ. ಸೊ ಅದೇನು ಅಂತ ನೋಡ್ತಾ ಹೋಗೋಣ. ನೆಕ್ಸ್ಟ್ ಡೈಥಲಿನ್ ಗ್ಲೈಕಾಲ್ ಮತ್ತೆ ಇಥಲಿನ್ ಗ್ಲೈಕಾಲ್ಸ್ಗಳು, ಇವೆರಡು ಏನಂತಂದ್ರೆ ಈ ಕಾಫ್ ಸಿರಪ್ ಅಲ್ಲಿ ಇದ್ದಂತಹ ಕೆಮಿಕಲ್ಸ್ಗಳು. ಇದರಿಂದಾನೇ ರಾಜಸ್ಥಾನ ಮತ್ತೆ ಮಧ್ಯ ಪ್ರದೇಶದಲ್ಲಿ ಮಕ್ಕಳದ್ದು ಡೆತ್ ಆಗ್ತಿತ್ತು. ಸೊ ಇದ್ರಲ್ಲಿ ಏನಿತ್ತು, ಯಾಕೆ ಹಂಗಾಗ್ತಿದೆ, ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ನಂತರ ಸಿಗರೇಟ್, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಒಂದು ರಿಪೋರ್ಟ್ ಬಿಟ್ಟಿದೆ ಸಿಗರೇಟ್ ಬಗ್ಗೆ. ಸಿಗರೇಟ್ ಅಂದ್ರೆ ಏನು, ಇದರ ಕನ್ಸಂಪ್ಷನ್ ಎಲ್ಲಿ ಜಾಸ್ತಿ ಆಗ್ತಾ ಇದೆ, ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಬಂದು INS ಆಂಡ್ರಾತ್ ಅಂದ್ರೆ ಜಲಾಂತರ್ಗಾಮಿ ನೌಕೆ, ಒಂದು ಇಂಡಿಯಾದಲ್ಲಿ ಜಲಾಂತರ್ಗಾಮಿ ನೌಕೆ ಕಮಿಷನ್ ಆಗ್ತಿದೆ. ಸೊ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ನಂತರ ಸ್ಪೋರ್ಟ್ಸ್ ಸೆಕ್ಷನ್ ಬರ್ತೀವಿ ಅಂತಂದ್ರೆ, ಇಂಡಿಯಾ ಫಾರ್ ದ ಫಸ್ಟ್ ಟೈಮ್ ಡೆಲ್ಲಿನಲ್ಲಿ ವರ್ಲ್ಡ್ ಪ್ಯಾರಾ ಅಥ್ಲೆಟಿಕ್ಸ್ ನ ಹೋಸ್ಟ್ ಮಾಡಿತ್ತು. ಜೊತೆಗೆ ಇಂಡಿಯಾಗೂ ಕೂಡ ಸಾಕಷ್ಟು ಮೆಡಲ್ಗಳು ಬಂದಿದೆ. ಸೊ ಅಲ್ಲಿ ಯಾರು ಇನ್ವಾಲ್ವ್ ಆಗಿದ್ರು, ಯಾವ್ಯಾವ ಸ್ಪೋರ್ಟ್ಸ್ ಇತ್ತು, ಅದನ್ನ ನೋಡ್ತಾ ಹೋಗೋಣ. ನೆಕ್ಸ್ಟ್ ಬಂದು ಅವಾರ್ಡ್ಸ್ ಅಂತಂದ್ರೆ, ಈ ಒಂದು ಅಕ್ಟೋಬರ್ ಮಂತ್ ಅಲ್ಲಿ ನೀವು ತುಂಬಾ ಅವಾರ್ಡ್ಸ್ ಬರ್ತವೆ, ನೆನ್ಪಿಟ್ಕೋಬೇಕಾಗುತ್ತೆ. ಅದರಲ್ಲೂ ನೋಬೆಲ್ ಪ್ರೈಸ್ ಇನ್ ಫಿಸಿಕ್ಸ್, ಮೆಡಿಸನ್, ಕೆಮಿಸ್ಟ್ರಿ, ಮತ್ತೆ ನೋಬೆಲ್ ಪ್ರೈಸ್ ಇನ್ ಪೀಸ್ ನೋಬೆಲ್ ಪ್ರೈಸ್, ಮತ್ತೆ ಲಿಟರೇಚರ್, ಎಲ್ಲಾನು ಡಿಸ್ಕಸ್ ಮಾಡ್ತಾ ಹೋಗೋಣ. ಎಲ್ಲಾನು ಪಟ್ಟಿ ಮಾಡಿದೀವಿ, ಎಲ್ಲಾನು ಡಿಸ್ಕಸ್ ಮಾಡ್ತಾ ಹೋಗೋಣ. ನೆಕ್ಸ್ಟ್ ಇನ್ನು ಕರ್ನಾಟಕ ಅಫೇರ್ಸ್ ಬರ್ತೀವಿ ಅಂತಂದ್ರೆ, ಇಲ್ಲೂ ಅಷ್ಟೇ ಕರ್ನಾಟಕದಲ್ಲೂ ಅವಾರ್ಡ್ ಗಳ ಮಹಾಪುರನೇ ಎರಡಾಗಿದೆ. ಫಾರ್ ಎಕ್ಸಾಂಪಲ್ ಮಹಾತ್ಮ ಗಾಂಧಿ ಸೇವಾ ಅವಾರ್ಡ್ ರಾಮಚಂದ್ರ ಗುಹಾ ಅವ್ರಿಗೆ ಬಂದಿದೆ, ಅದ್ಯಾರು ಕೊಡ್ತಾರೆ ಏನು ಅದನ್ನ ನೋಡ್ತಾ ಹೋಗೋಣ. ಸ್ಟೇಟ್ ಫಿಲ್ಮ್ ಅವಾರ್ಡ್ಸ್ ಅಂದ್ರೆ ಫಿಲ್ಮ್ ಗೆ ಅಂತಾನೆ ಅವಾರ್ಡ್ ಕೊಡ್ತಿದೆ ಯಾರು, ಸ್ಟೇಟ್ ಗೌರ್ಮೆಂಟ್, ಅದನ್ನ ಏನು ಅಂತ ನೋಡ್ತಾ ಹೋಗೋಣ. ನಂತರ ಸ್ಕಿಲ್ ಡೆವಲಪ್ಮೆಂಟ್ ಪಾಲಿಸಿ 2025-32 ಸ್ಕಿಲ್ ಡೆವಲಪ್ಮೆಂಟ್ ಪಾಲಿಸಿ ಇದೆ ಕರ್ನಾಟಕ ಸರ್ಕಾರ, ಅದ್ರ ಉದ್ದೇಶ ಏನು, ಅದರ ಒಂದು ಪ್ರಾವಿಷನ್ಸ್ ಏನು, ಅದನ್ನ ನೋಡ್ತಾ ಹೋಗೋಣ. ನಂತರ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಯಾರು ಕೊಡುವಂತದ್ದು, ಕಸಪ ಅಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ ಕೊಡುವಂತದ್ದು, ಅದು ಯಾರ್ಯಾರು ಬಂದಿದೆ ಅದನ್ನ ನೋಡ್ತಾ ಹೋಗೋಣ. ನಂತರದಲ್ಲಿ ಮಹರ್ಷಿ ವಾಲ್ಮೀಕಿ ಅವಾರ್ಡ್ ಐವರಿಗೆ ಕರ್ನಾಟಕ ಸರ್ಕಾರ ಮಹರ್ಷಿ ವಾಲ್ಮೀಕಿ ಅವಾರ್ಡ್ ನ ಕೊಟ್ಟಿದೆ. ಐವರು ಯಾರ್ಯಾರು ಅಂತ ನೋಡ್ತಾ ಹೋಗೋಣ. ನೆಕ್ಸ್ಟ್ ಮೆನ್ಸ್ಟ್ರಲ್ ಲೀವ್ ಪಾಲಿಸಿ ಅಂತ ಅಂದಿದ್ದಾರೆ, ಅಂದ್ರೆ ವರ್ಷಕ್ಕೆ 12 ಅಥವಾ ತಿಂಗಳಿಗೆ 1 ದಿನದಂತೆ ಮೆನ್ಸ್ಟ್ರಲ್ ಲೀವ್ ನ ತರಬೇಕು ಅಂತೇಳಿ ಕರ್ನಾಟಕ ಸರ್ಕಾರ ತೀರ್ಮಾನ ಮಾಡಿದೆ. ಸೊ ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ನಂತರ ನೀರಿದ್ದರೆ ನಾಳೆ ಅಂದ್ರೆ ಒಂದು ಕ್ಯಾಂಪೇನ್, ವಾಟರ್ ನ ಸಸ್ಟೈನಬಲ್ ಯೂಸ್ ಹೆಂಗ್ ಮಾಡುವಂತದ್ದು, ಅದ್ರ ಬಗ್ಗೆ ಅವೇರ್ನೆಸ್ ಮುಗಿಸೋದಕ್ಕೆ ಅಂತಾನೆ ಒಂದು ಸ್ಕೀಮ್ ತಂದಿದ್ದಾರೆ. ಅದೇ ಹೆಂಗ್ ನಡೆಯುತ್ತೆ, ಮತ್ತೆ ಅದರ ಬ್ರಾಂಡ್ ಅಂಬಾಸಿಡರ್ ಯಾರು, ಇದನ್ನೆಲ್ಲ ಡಿಸ್ಕಸ್ ಮಾಡ್ತಾ ಹೋಗೋಣ. ತಡ ಮಾಡದೆ ಇದನ್ನೆಲ್ಲ ಡಿಸ್ಕಸ್ ಮಾಡ್ತಾ ಹೋಗೋಣ. ಬನ್ನಿ ಶುರು ಮಾಡೋಣ. ಮೊದಲನೇ ಆರ್ಟಿಕಲ್ ಬಂದು ರೀಜನಲ್ ರೂರಲ್ ಬ್ಯಾಂಕ್ ಬಗ್ಗೆ ಇದೆ. ರೀಜನಲ್ ರೂರಲ್ ಬ್ಯಾಂಕ್ ಅಥವಾ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ಅಂತ ನಾವೇನ್ ಕರಿತೀವಲ್ಲ ಅದ್ರ ಬಗ್ಗೆ ಇದೆ. ಯಾಕೆ ಸುದ್ದಿನಲ್ಲಿದೆ ಅಂತಂದ್ರೆ, ಇವು ಎಸ್ಟಾಬ್ಲಿಷ್ ಆಗಿ ಈಗ 50 ವರ್ಷ ಕಂಪ್ಲೀಟ್ ಆಗಿದೆ. ಸೊ ಹಾಗಾಗಿ ನಬಾರ್ಡ್ ಸಂಸ್ಥೆ ಏನಾಗಿದೆ, ಏನ್ ಹೇಳಿದೆ ಅಂತಂದ್ರೆ, ಇದರ ಒಂದು ಸೆಲೆಬ್ರೇಷನ್ ಮಾಡಬೇಕು ಅಂತೇಳಿ ಒಂದು ಪ್ರಕಟಣೆ ಹೊರಡಿಸಿತ್ತು. ಸೊ ಹಾಗಾಗಿ ನ್ಯೂಸ್ ಪೇಪರ್ ಬಂದಿದ್ದಂತ ಆರ್ಟಿಕಲ್. ಸೊ ಅದ್ರ ಹಿನ್ನೆಲೆಯಲ್ಲಿ ನಾವು ಸ್ವಲ್ಪ ರೀಜನಲ್ ರೂರಲ್ ಬ್ಯಾಂಕ್ ಬಗ್ಗೆ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಏನಂತಂದ್ರೆ, ರೀಜನಲ್ ರೂರಲ್ ಬ್ಯಾಂಕ್ಗಳು 1975 ಈಗ 50 ವರ್ಷ ಆಗಿದೆಯಲ್ಲ, ಸೊ 1975 ಆರ್ಡಿನೆನ್ಸ್ ಸುಗ್ರೀವಾಜ್ಞೆ ಮೂಲಕ ಎಸ್ಟಾಬ್ಲಿಷ್ ಆಗಿತ್ತು. ಸೊ ಆಮೇಲೆ ಏನ್ ಮಾಡ್ತಾರೆ ಅಂತಂದ್ರೆ 1976 ಅಲ್ಲಿ, ಅಂದ್ರೆ ಇದನ್ನ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಹೇಳಿ ನರಸಿಂಹಂ ಕಮಿಟಿ ರೆಕಮೆಂಡ್ ಮಾಡಿದ್ದು, ನೆನ್ಪಿಟ್ಕೋಬೇಕಾಗತ್ತೆ. ನರಸಿಂಹಂ ಕಮಿಟಿ
ಸೊ ಆ ಒಂದು ಬೇಸ್ ಮೇಲೆ ಈ ರೀಜನಲ್ ರೂರಲ್ ಡೆವಲಪ್ಮೆಂಟ್ ಬ್ಯಾಂಕ್ ನ 1976 ಅಲ್ಲಿ RRB ಆಕ್ಟ್ ಅಥವಾ ರೀಜನಲ್ ರೂರಲ್ ಡೆವಲಪ್ಮೆಂಟ್ ಬ್ಯಾಂಕ್ ಅಥವಾ ರೀಜನಲ್ ರೂರಲ್ ಬ್ಯಾಂಕ್ ಆಕ್ಟ್ ಇಂದ ಎಸ್ಟಾಬ್ಲಿಷ್ ಮಾಡ್ತಾರೆ. ಓಕೆ, ಏನಕ್ಕೆ ಇದನ್ನು ಹೆಸರು ಹೇಳ್ತಾ ಇದೆ, ರೂರಲ್ ಡೆವಲಪ್ಮೆಂಟ್ ಗೆ ಸಹಪಾಠ ಆಗಲಿ ಅಂತ ಹೇಳ್ಬಿಟ್ಟು. ಅಂದ್ರೆ ಅಗ್ರಿಕಲ್ಚರ್ ಲೇಬರ್ಸ್ ಆಗ್ಬೋದು ಅಥವಾ ರೂರಲ್ ಆರ್ಟಿಷಿಯನ್ಸ್ ಗಳಾಗ್ಬೋದು, ಇವ್ರುಗಳಿಗೆ ಪ್ರಿಯಾರಿಟಿ ಬೇಸಿಸ್ ಮೇಲೆ ಲೋನ್ ಸಿಗ್ಲಿ, ಕಮರ್ಷಿಯಲ್ ಬ್ಯಾಂಕ್ ಗೆ ಆಲ್ಟರ್ನೇಟಿವ್ ಚಾನಲ್ ಆಗಿ ಲೋನ್ ಸಿಗ್ಲಿ ಅಂತ ಹೇಳ್ಬಿಟ್ಟು ಈ ಒಂದು ಬ್ಯಾಂಕ್ ಗಳನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಸೊ ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಸುಮಾರು 75% ಲೋನ್ ಇವ್ರು ಏನ್ ಕೊಡ್ತಾರಲ್ಲ ಅದು ಈ ಒಂದು ಅಗ್ರಿಕಲ್ಚರ್ ಲೇಬರ್ಸ್ಗೆ ಅಥವಾ ರೂರಲ್ ಆರ್ಟಿಷನ್ಸ್ಗೆ ಪ್ರಿಯಾರಿಟಿ ಇಟ್ಕೊಂಡು ಕೊಡ್ತಾ ಹೋಗ್ತಾರೆ. ಸೊ ಇದನ್ನ ರೆಗ್ಯುಲೇಟ್ ಮಾಡುವಂತಾರೆ ಯಾರು, ಇದನ್ನ ರೆಗ್ಯುಲೇಟ್ ಮಾಡ್ತಿರುವಂತದ್ದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರೆಗ್ಯುಲೇಟ್ ಮಾಡುತ್ತೆ. ನೆಕ್ಸ್ಟ್ ಇದನ್ನ ಸೂಪರ್ವೈಸ್ ಮಾಡುತ್ತೆ ನಬಾರ್ಡ್. ಅಂತಂದ್ರೆ ಇವರು ಯಾವ ರೀತಿ ಲೋನ್ ಕೊಡ್ತಾರೆ, ಹೇಗೆ ಕಂಡೀಷನ್ಸ್, ನಾರ್ಮ್ಸ್, ಈಗ 75% ಹೇಳಿದ್ವಲ್ಲ ಪ್ರಿಯಾರಿಟಿ ಸೆಕ್ಟರ್ ಲೆಂಡಿಂಗ್ ಎಲ್ಲ, ಇದನ್ನೆಲ್ಲ ಫಿಕ್ಸ್ ಮಾಡುವಂಥದ್ದು RBI. ಬಟ್ ಇಫ್ ಇನ್ ಕೇಸ್ ಏನಾದರೂ ಅದನ್ನ ಹೆಂಗೆ ಕೆಲಸ ಮಾಡ್ತಾ ಇದೆ ಮತ್ತೆ ಬ್ರಾಂಚ್ ಎಕ್ಸ್ಪೆನ್ಷನ್ ಆಗ್ಬೇಕಾ, ಇದನ್ನೆಲ್ಲ ಡಿಸೈಡ್ ಮಾಡುವಂಥದ್ದು ನಬಾರ್ಡ್ ಸಜೆಸ್ಟ್ ಮಾಡುತ್ತೆ RBIಗೆ. ಸೊ ಈ ರೀತಿಯಾಗಿ RBI ಮತ್ತೆ ನಬಾರ್ಡ್ ಎರಡು ಸೇರಿ ಇದನ್ನ ರೆಗ್ಯುಲೇಟ್ ಮಾಡ್ತಾ ಹೋಗ್ತವೆ. ಈ ಒಂದು RRB ಗಳು ಎಸ್ಟಾಬ್ಲಿಷ್ ಆಗಬೇಕು ಅಂತಂದ್ರೆ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಮತ್ತು ಒಂದು ಸ್ಪಾನ್ಸರ್ ಬ್ಯಾಂಕ್, ಯಾವ್ದೋ ಒಂದು ಪ್ರೈವೇಟ್ ಬ್ಯಾಂಕ್ ಇರುತ್ತಲ್ಲ, ಆ ಮೂರು ಸೇರಿ ಮಾಡ್ತವೆ. ಫಾರ್ ಎಕ್ಸಾಂಪಲ್ ನೋಡಿ, 50% ಆಫ್ ದ ಶೇರು ನಮಗೆ ಸೆಂಟ್ರಲ್ ಗೌರ್ಮೆಂಟ್ ಕೊಟ್ರೆ, ಇನ್ನ 35% ಆಫ್ ದ ಶೇರ್ ಬಂದು ಪ್ರೈವೇಟ್ ಬ್ಯಾಂಕ್ ಕೊಡುತ್ತೆ, ಇನ್ನ 15% ಬಂದು ಆ ಒಂದು ಸ್ಟೇಟ್ ಗೌರ್ಮೆಂಟ್ ಕೊಡುವಂಥದ್ದು. ನೆಟ್ಬಿಟ್ಕೋಬೇಕಾಗುತ್ತೆ. 50% ಬಂದು ಯೂನಿಯನ್ ಗೌರ್ಮೆಂಟ್, ಮತ್ತೆ 15% ಬಂದು ಆ ಸ್ಟೇಟ್ ಗೌರ್ಮೆಂಟ್, ಯಾವ ಸ್ಟೇಟ್ ಅಲ್ಲಿ ಎಸ್ಟಾಬ್ಲಿಷ್ ಆಗುತ್ತಲ್ಲ ಆ ಸ್ಟೇಟ್ ಗೌರ್ಮೆಂಟ್, ಇನ್ 35% ಬಂದು ಯಾವ್ದಾದ್ರು ಒಂದು ಸ್ಪಾನ್ಸರ್ ಬ್ಯಾಂಕ್ ಅಥವಾ ಪ್ರೈವೇಟ್ ಬ್ಯಾಂಕ್ಗಳು ಕೊಡುವಂಥದ್ದು. ಸೊ ಏನಕ್ಕೆ ಅಂತ ನೆನ್ಪಿಟ್ಕೋಬೇಕಾಗುತ್ತೆ. ಮುಂದಿನ ಆರ್ಟಿಕಲ್ಗೆ ಹೋಗೋದಾದ್ರೆ ಒಂದೇ ಮಾತರಂ ಬಗ್ಗೆ ಇದೆ. ಒಂದೇ ಮಾತರಂ ಗೊತ್ತಿದೆ ಅಲ್ವಾ, ರಾಷ್ಟ್ರೀಯ ಗೀತೆ. ರಾಷ್ಟ್ರಗೀತೆ ಅಲ್ಲ, ರಾಷ್ಟ್ರಗೀತೆ ಬಂದು ಜನಗಣಮನ, ಇದು ರಾಷ್ಟ್ರೀಯ ಗೀತೆ. ಇನ್ನು ಇಂಗ್ಲಿಷ್ ಅಲ್ಲಿ ಹೇಳಿದ್ರೆ ಸ್ವಲ್ಪ ಕನ್ಫ್ಯೂಷನ್ ಕಡಿಮೆ ಆಗುತ್ತೆ. ನ್ಯಾಷನಲ್ ಸಾಂಗ್ ಅಂತ ಕರಿತೀವಿ, ನ್ಯಾಷನಲ್ ಆಂಥಮ್ ಜನಗಣಮನ, ನ್ಯಾಷನಲ್ ಸಾಂಗ್ ಬಂದು ಒಂದೇ ಮಾತರಂ, ಹೌದಲ್ವಾ. ಸೊ ಇದೇನಾಗಿದೆ ಅಂತಂದ್ರೆ ಈಗ 150 ವರ್ಷಗಳನ್ನ ಕಂಪ್ಲೀಟ್ ಮಾಡಿದೆ, ಇದು 150 ವರ್ಷಗಳ ಕಂಪ್ಲೀಟ್ ಮಾಡಿದೆ. ಸೊ ಹಂಗಾಗಿ ಇದನ್ನ ನೇಷನ್ ವೈಡ್ ಸೆಲೆಬ್ರೇಷನ್ ಮಾಡಬೇಕು ಅಂತೇಳಿ ಸರ್ಕಾರ ತೀರ್ಮಾನ ಮಾಡಿದೆ. ಅದಕ್ಕೆ ಈ ಸುದ್ದಿ ನಡೆಯುವಂಥದ್ದು. ಸೊ ಈ ಹಿನ್ನೆಲೆಯಲ್ಲಿ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಬೇಕಾಗುತ್ತೆ. ಈ ಒಂದೇ ಮಾತರಂ ಗೀತೆನ ಬಂಕಿಮಚಂದ್ರ ಚಟರ್ಜಿ ಅವರು ಬರೆದಿದ್ದು, ಯಾವ್ದ್ರಲ್ಲಿ ಸಂಸ್ಕೃತ ಲ್ಯಾಂಗ್ವೇಜ್ ಅಲ್ಲಿ ಬರೆದಿರುವಂಥದ್ದು. ಯಾವ ಟೈಮು 1875 ನಲ್ಲಿ ಇದನ್ನ ರಚನೆ ಮಾಡ್ತಾರೆ. ಇದರ ರೆಫರೆನ್ಸ್ ನಮ್ಗೆ ಎಲ್ಲಿ ಸಿಗುತ್ತೆ ಅಂತಂದ್ರೆ ಆನಂದ ಮಠ್, ಒಂಥರ ಎಕ್ಸ್ಟ್ರೀಮಿಸ್ಟ್ ಅಥವಾ ಏನು ನಾವು ತೀವ್ರಗಾಮಿಗಳಂತ ಕರಿತೀವಲ್ಲ, ಅವ್ರಿಗೊಂಥರ ಬೈಬಲ್ ತರ ಐತಿ ಆನಂದ ಭಟ್. ಸೊ ಹಂಗಾಗಿ ಇಂಪಾರ್ಟೆಂಟ್ ಆಗಿ ತಿಳ್ಕೊಬೇಕಾಗುತ್ತೆ. ಸೊ ಅಲ್ಲೇನ್ ಮಾಡಿದ್ರು ಅಂತಂದ್ರೆ ಭಾರತನ ತಾಯಿ ರೀತಿಯಲ್ಲಿ ಪೋರ್ಟ್ರೇ ಮಾಡಿದ್ರು. ಸೊ ಒಂದ್ ರೀತಿ ಡೆವೋಷನ್ ಮತ್ತೆ ಪ್ಯಾಟ್ರಿಯಾಟಿಸಮ್ ಎರಡೂ ಬರೋ ರೀತಿಯಲ್ಲಿ ಇದನ್ನು ಪೋರ್ಟ್ರೇ ಮಾಡಿದ್ರು. ಸೊ ಹಂಗಾಗಿ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನ ಏನ್ ಮಾಡ್ತಾರೆ ಅಂತಂದ್ರೆ ಜನವರಿ 24, 1950 ಇದನ್ನ ನ್ಯಾಷನಲ್ ಸಾಂಗ್ ಅಂತ ಹೇಳಿ ಅಡಾಪ್ಟ್ ಮಾಡ್ಕೋತಾರೆ. ಡೇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್, ಕೇಳ್ತಾರೆ. ಸೊ ಗ್ರೂಪ್ ಸಿ ಅಂತ ಎಕ್ಸಾಮ್ಸ್ ಗಳಲ್ಲಿ ನೋಡ್ಕೋಬೇಕಾಗುತ್ತೆ. ಸೊ ಇದ್ರ ಬಗ್ಗೆ ಕಾನ್ಸ್ಟಿಟ್ಯೂಷನ್ ಸ್ಪೆಸಿಫಿಕಲಿ ಏನು ಮಾತಾಡಿಲ್ಲ, ಬಟ್ ಇದನ್ನ ನಾವು ನ್ಯಾಷನಲ್ ಸಾಂಗ್ ಅಂತ ಅಡಾಪ್ಟ್ ಮಾಡ್ಕೊಂಡಿದೀವಿ. ಇನ್ನು ಬಂಕಿಮಚಂದ್ರ ಚಟರ್ಜಿ ಅವ್ರ ಬಗ್ಗೆ ನೋಡ್ಬೇಕು ಅಂತಂದ್ರೆ ಇವ್ರು ಬಂದು ಜೂನ್ 27, 1838 ಹುಟ್ಟಿರುವಂತವ್ರು. ಇವರು ನಾವಲಿಸ್ಟ್ ಆಗಿರ್ತಾರೆ, ಸೋಷಿಯಲಿ ಸೆಟರೈಸ್ಟ್ ಆಗಿರ್ತಾರೆ, ಮತ್ತೆ ಜರ್ನಲಿಸ್ಟ್ ಕೂಡ ಆಗಿರ್ತಾರೆ. ಇವರ ಮುಖ್ಯವಾಗಿ ನೋಡ್ಬೇಕಾಗಿರುವಂತದ್ದು ಕೃತಿಗಳು ಅಂತಂದ್ರೆ ಆನಂದ ಮಠ್. ಮುಖ್ಯವಾಗಿ ಆಲ್ರೆಡಿ ಹೇಳಿದೀನಿ ಆನಂದ ಮಠ್. ಆನಂದ ಮಠಲ್ಲಿ ಒಂದೇ ಮಾತರಂ ಬಗ್ಗೆ ನೋಡ್ತೀವಿ, ಜೊತೆಗೆ ಸನ್ಯಾಸಿ ರೆಬಿಲಿಯನ್ ಬಗ್ಗೆನೂ ನೋಡ್ತೀವಿ. ಸನ್ಯಾಸಿ ರೆಬಿಲಿಯನ್ ಬೆಂಗಾಳಲ್ಲಾದಂತಹ ಸನ್ಯಾಸಿ ರೆಬಿಲಿಯನ್ ಬಗ್ಗೆನೂ ಇದ್ರಲ್ಲಿ ನೋಡ್ತೀವಿ. ಸೊ ಇನ್ನ ಬೇರೆ ಬೇರೆ ಇವರ ಬುಕ್ಗಳು ಅಂತಂದ್ರೆ ಬಂಗದರ್ಶನ ನೆನ್ಪಿಟ್ಕೋಬೇಕಾಗುತ್ತೆ. ಇದು ಒಂದು ಮಂತ್ಲಿ ಮ್ಯಾಗಝಿನ್ ಆಗಿರುತ್ತೆ. ಅದಾದ್ಮೇಲೆ ಇನ್ನ ಇಂಪಾರ್ಟೆಂಟ್ ಬುಕ್ ಬಂದು ದುರ್ಗೇಶ್ ನಂದಿನಿ, ಇದು ಇಂಪಾರ್ಟೆಂಟ್. ದುರ್ಗೇಶ್ ನಂದಿನಿ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಉಳಿದವು ಯಾವುವು ಅಂತಂದ್ರೆ ಕಪಾಲ ಕುಂಡಲ, ಕೃಷ್ಣ ಕಾಂಟೇರ್ ವಿಲ್, ಮತ್ತೆ ದೇವಿ ಚೌಧರಾಣಿ, ವಿಷವೃಕ್ಷ ಅಂದ್ರೆ ವಿಷವೃಕ್ಷ ಅಂತಾನು ಹೇಳ್ಬೋದು. ನೆಕ್ಸ್ಟ್ ಚಂದ್ರಶೇಖರ್, ಇವು ಇವರ ಕೃತಿಗಳಾಗಿರುತ್ತೆ. ಮುಂದಿನ ಆರ್ಟಿಕಲ್ ಹೋಗೋದಾದ್ರೆ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಇಂಡಿಯಾದ ಓನ್ಲಿ ಆಕ್ಟಿವ್ ವಾಲ್ಕೆನೋ ಯಾವುದು ಬ್ಯಾರನ್ ಐಲ್ಯಾಂಡ್ ಬಗ್ಗೆ ಚರ್ಚೆ ಮಾಡಿದ್ವಿ. ಈಗ ಅದೇ ರೀತಿಯಲ್ಲಿ ಇಂಡಿಯಾದ ಓನ್ಲಿ ಆಕ್ಟಿವ್ ಮಡ್ ವಾಲ್ಕೆನೋ ನೆನ್ಪಿಟ್ಕೋಬೇಕಾಗುತ್ತೆ. ಮಡ್ ವಾಲ್ಕೆನೋ ಒಂದು ನ್ಯೂಸ್ ಅಲ್ಲಿ ಇದೆ. ಏನಿದು ಮಡ್ ವಾಲ್ಕೆನೋ ಅಂತಂದ್ರೆ, ಈಗ ವಾಲ್ಕೆನೋಗಳು ಹೆಂಗ್ ಫಾರ್ಮ್ ಆಗುತ್ತೆ? ಫಾರ್ ಎಕ್ಸಾಂಪಲ್ ಕನ್ವರ್ಜೆಂಟ್ ಝೋನ್ ಏನಾಗುತ್ತೆ, ಒಂದು ಪ್ಲೇಟ್ ಬೌಂಡ್ರಿ ಇನ್ನೊಂದು ಪ್ಲೇಟ್ ಬೌಂಡ್ರಿ ಅಂಡರ್ ಅಲ್ಲಿ ಸೇರ್ಕೊಳ್ಳುತ್ತೆ ಮೂವ್ಮೆಂಟ್ ಆಗೋ ಟೈಮಲ್ಲಿ. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ, ಇಫ್ ಇನ್ ಕೇಸ್ ಇದೇನಾದ್ರೂ ಮಾಗ್ಮಾ ಚೇಂಬರ್ ನ ಟಚ್ ಮಾಡ್ತು ಅಂತಂದ್ರೆ, ಸೊ ಅಲ್ಲಿಂದ ನಮಗೆ ಜ್ವಾಲಾಮುಖಿಗಳು ಉತ್ಪತ್ತಿ ಆಗುವಂಥದ್ದು ಕಾಮನ್ ಆಗಿದೆ. ಇಫ್ ಇನ್ ಕೇಸ್ ಏನಾದ್ರೂ ಅದು ಮಾಗ್ಮಾ ಚೇಂಬರ್ ರೀಚ್ ಆಗಿಲ್ಲ, ಮಾಗ್ಮಾ ಚೇಂಬರ್ ದೂರದಲ್ಲಿದೆ, ಬದಲಾಗಿ ಇಲ್ಲಿ ಏನಾಗಿದೆ ಅಂತಂದ್ರೆ ಇನ್ನೊಂದು ಯಾವುದೋ ಚೇಂಬರ್ ಇದೆ. ಈ ಚೇಂಬರ್ ಏನಾಗಿದೆ, ಗ್ಯಾಸ್ ತುಂಬಿದೆ, ಗ್ಯಾಸ್ ಇದೆ, ಮತ್ತೆ ಸ್ವಲ್ಪ ವಾಟರ್ ರಿಸೋರ್ಸ್ಗಳು ಇರ್ಬೋದು, ಅಂಡರ್ಗ್ರೌಂಡ್ ವಾಟರ್ ರಿಸೋರ್ಸ್ ಕೂಡ ಇರ್ಬೋದು. ಸೊ ಈ ತರದ ಚೇಂಬರ್ಗಳು ಟಚ್ ಆಗುತ್ತೆ. ಅವಾಗ ಏನಾಗುತ್ತೆ ಅಲ್ಲಿ ಇಲ್ಲಿ ಗ್ಯಾಸ್ ಏನಕ್ಕೆ ಬಂತು ಅಂತಂದ್ರೆ, ಹಿಂದೆ ಇದು ಕನ್ವರ್ಜ್ ಆಗೋಕ್ಕಿಂತ ಮುಂಚೆ ಇಲ್ಲೊಂದು ಸ್ವಲ್ಪ ಫಾರೆಸ್ಟ್ ಆಗ್ಬೋದು ಅಥವಾ ಬೇರೆ ಬೇರೆ ಆರ್ಗ್ಯಾನಿಕ್ ಮೆಟೀರಿಯಲ್ ಇದ್ದು ಅಂತ ತಿಳ್ಕೊಳ್ಳಿ. ಸೊ ಅವಾಗ ಏನಾಗುತ್ತೆ, ಇದು ಕನ್ವರ್ಜ್ ಆದಾಗ ಇದು ಸ್ವಲ್ಪ ದಿನಗಳ ನಂತರ ಇದೇನಾಗುತ್ತೆ, ಆರ್ಗ್ಯಾನಿಕ್ ಗ್ಯಾಸ್ ಆಗಿ ಕನ್ವರ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಮೀಥೇನ್ ಅಂತ ಕರಿಬಹುದು. ಈ ರೀತಿ ಗ್ಯಾಸ್ಗಳಾಗಿ ಕನ್ವರ್ಟ್ ಆಗುತ್ತೆ. ಸೊ ಈ ಗ್ಯಾಸ್ ಏನ್ ಮಾಡುತ್ತೆ, ನೆಕ್ಸ್ಟ್ ಪ್ರೆಷರ್ ಬಿಲ್ಡ್ ಮಾಡ್ತಾ ಇರುತ್ತೆ ಅಪ್ಪರ್ ಲೇಯರ್ ಅಲ್ಲಿ. ಸೊ ಯಾವಾಗ ಇದು ಒಂದು ಹಂತ ಮೀರುತ್ತಲ್ಲ, ಸೊ ಆಚೆ ಬರಕ್ಕೆ ಶುರು ಆಗುತ್ತೆ. ಆಚೆ ಬರಬೇಕಾದ್ರೆ ಇದೇನ್ ಮಾಡುತ್ತೆ, ಇಲ್ಲಿರುವಂತ ಮಣ್ಣು ಕಲ್ಗಳು ಮತ್ತೆ ಇಲ್ಲಿರುವಂತ ವಾಟರ್ ರಿಸೋರ್ಸ್ ಎಲ್ಲ ಸೇರಿ ನೋಡಿ ಈ ರೀತಿ ಆಚೆ ಬರಕ್ಕೆ ಶುರು ಆಗುತ್ತೆ. ಸೊ ಇದನ್ನು ನಾವೇನ್ ಕರಿತೀವಿ, ಮಡ್ ವಾಲ್ಕೆನೋ ಅಂತ ಕರಿತೀವಿ. ಇಂಡಿಯಾದಲ್ಲೂ ಈ ತರದಿದೆ ಒಂದು ಮಡ್ ವಾಲ್ಕೆನೋ. ಎಲ್ಲಿರೋದು ಅಂತಂದ್ರೆ ಬರತಾಂಗ್ ನೆನ್ಪಿಟ್ಕೋಬೇಕಾಗುತ್ತೆ, ಬರಟ್ಯಾಂಗ್ ಅಂತ ಹೇಳ್ಬಿಟ್ಟು.
ಈ ಬರಟಂಗ್ ವಾಲ್ಕೆನೋ ಬಂದು ಅಂಡಮಾನ್ ನಿಕೋಬಾರ್ ಅಲ್ಲಿ ಇರುವಂತದ್ದು. ಸೊ ಹಂಗಾಗಿ ಇದು ಚರ್ಚೆಗಿದೆ ಈಗ ಸದ್ಯಕ್ಕೆ. ಇದು ಕೂಡ ಈಗ ಆಕ್ಟಿವ್ ಆಗಿದೆ. ಸೊ ಅದಕ್ಕೋಸ್ಕರ ಇದು ಸುದ್ದಿನಲ್ಲಿ ಇರುವಂತದ್ದು. ಇದು ಏನೇನು ಕಂಪೋಸಿಷನ್ ಬರುತ್ತೆ ಅನ್ನೋದು ನಿಮ್ಗೆ ಆಲ್ರೆಡಿ ಒಂದು ಐಡಿಯಾ ಬಂದ್ಬಿಟ್ಟಿದೆ. ಮಡ್ ಇರುತ್ತೆ, ವಾಟರ್ ಇರುತ್ತೆ, ಮತ್ತೆ ಗ್ಯಾಸಸ್ ಪಾರ್ಟಿಕಲ್ಸ್ ಇರುತ್ತೆ. ಮತ್ತೆ ಇದು ಹೆಂಗ್ ಫಾರ್ಮ್ ಆಗುತ್ತೆ ಅಂತ ಕೂಡ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇನ್ನೊಂದ್ಸಲ ಇದನ್ನು ನೋಡ್ಕೊಳ್ಳಿ PDF ಅಲ್ಲಿ. ಮುಂದಿನ ಒಂದು ಸಿಂಪಲ್ ಆರ್ಟಿಕಲ್ ಅಂತಂದ್ರೆ ಎಕ್ಸಸೈಸ್ ಬಗ್ಗೆ. ಎಕ್ಸಸೈಸ್ ಅಥವಾ ಕೊಂಕಣ್ ಎಕ್ಸಸೈಸ್ ಯಾವೆರಡು ಕಂಟ್ರಿಗಳ ಮಧ್ಯೆ ನಡೆಯುತ್ತೆ ಅಂತ ಕೇಳ್ತಾರೆ. UK ಮತ್ತೆ ಇಂಡಿಯಾ ಅಂತ ನೆನ್ಪಿಟ್ಕೋಬೇಕಾಗುತ್ತೆ. UK ಮತ್ತೆ ಇಂಡಿಯಾ ಯಾವ್ದ್ರ ಮಧ್ಯೆ ನಡೆಯುತ್ತೆ? ಇದು ನೇವಿ ಮಧ್ಯೆ ನಡೆಯುವಂತಹ ಒಂದು ಎಕ್ಸಸೈಸ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ಮುಂದಿನ ಒಂದು ಆರ್ಟಿಕಲ್, ಇದು ಇಂಪಾರ್ಟೆಂಟ್ ಆರ್ಟಿಕಲ್ ಆಗಿರುತ್ತೆ. ಏನಂತಂದ್ರೆ ಇಂಡಿಯಾ ಫಸ್ಟ್ ಟೈಮ್ ಪ್ಯಾರಾ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ನ ಹೋಸ್ಟ್ ಮಾಡಿದೆ. ಎಲ್ಲಿ? ನ್ಯೂ ಡೆಲ್ಲಿನಲ್ಲಿ. ಈ ಒಂದು ವರ್ಲ್ಡ್ ಪ್ಯಾರಾ ಅಥ್ಲೆಟಿಕ್ ಚಾಂಪಿಯನ್ಶಿಪ್ ನ ನ್ಯೂ ಡೆಲ್ಲಿನಲ್ಲಿ ಇಂಡಿಯಾ ಫಾರ್ ದ ಫಸ್ಟ್ ಟೈಮ್ ಹೋಸ್ಟ್ ಮಾಡಿರುವಂತದ್ದು. ಅಂದ್ರೆ ಏಷ್ಯಾದಲ್ಲಿ ಹೋಸ್ಟ್ ಮಾಡಿರುವಂತದ್ದು ಇದಕ್ಕಿಂತ ಮುಂಚೆ ಅದೇ ಮೂರೇ ಕಂಟ್ರಿ ಹೋಸ್ಟ್ ಮಾಡಿದ್ದು. ಈಗ ಇಂಡಿಯಾ ಒಂದು 4ನೇ ಕಂಟ್ರಿ ಆಗುತ್ತೆ. ಬಟ್ ಇಂಡಿಯಾದಲ್ಲಿ ಹೋಸ್ಟ್ ಮಾಡ್ತಿರೋದು ಫಾರ್ ದ ಫಸ್ಟ್ ಟೈಮ್ 2025ರಲ್ಲಿ. ಈ ಒಂದು ಚಾಂಪಿಯನ್ಶಿಪ್ ನಲ್ಲಿ ಇಂಡಿಯಾಗೆ ಒಂದೊಳ್ಳೆ ಮೆಡಲ್ಗಳೇ ಬಂದಿದೆ. ಅಂದ್ರೆ 6 ಗೋಲ್ಡ್, 9 ಸಿಲ್ವರ್ ಮತ್ತೆ 7 ಬ್ರಾನ್ಸ್ ಮೆಡಲ್ಗಳು ಬಂದಿದೆ. ಸೊ ಅದಕ್ಕೆ ಸುದ್ದಿನಲ್ಲಿದೆ. ಆಮೇಲೆ ಈ ಇವೆಂಟ್ ಕನ್ಕ್ಲೂಡ್ ಆಗಿದ್ದು ಎಲ್ಲಿ ಅಂತ ತಿಳ್ಕೊಬೇಕಾಗುತ್ತೆ. ಜವಾಹರ್ಲಾಲ್ ನೆಹರು ಸ್ಟೇಡಿಯಂ ನಲ್ಲಿ ಕನ್ಕ್ಲೂಡ್ ಆಗಿರುವಂತದ್ದು. ಮತ್ತೆ ಕೆಲವೊಂದು ಟೈಮಲ್ಲಿ ಇದನ್ನ ಮಾಸ್ಕಾಟ್ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಇದು ಮಾಸ್ಕಾಟ್ ವಿರಾಜ್ ಅಂತ ಹೇಳ್ಬಿಟ್ಟು. ಇನ್ನ ಗೋಲ್ಡ್ ಗೆದ್ದಿರೋ ಅಟ್ಲೀಸ್ಟ್ ನೋಡ್ಕೋಬೇಕಾಗುತ್ತೆ, ಇಂಪಾರ್ಟೆಂಟ್ ಆಗುತ್ತೆ ಯಾವ್ಯಾವ ಸ್ಪೋರ್ಟ್ಸ್ ಅಲ್ಲಿ ನಮಗೆ ಅವಾರ್ಡ್ಸ್ ಬಂತು ಅಂತ ಹೇಳ್ಬಿಟ್ಟು. ಈಗ ಸುಮಿತ್ ಅಂಟಿಲ್ ಬಂದು ಜಾವಲಿನ್ ಥ್ರೋ, ಮತ್ತೆ ಸಂದೀಪ್ ಸಿಂಗ್ ಬಂದು ಜಾವಲಿನ್ ಥ್ರೋನೇ ಆಗಿರ್ತಾರೆ. ಮತ್ತೆ ಶೈಲೇಶ್ ಬಂದು ಹೈ ಜಂಪ್, ರಿಂಕು ಹೂಡಾ ಬಂದು ಜಾವಲಿನ್ ಥ್ರೋ, ಮತ್ತೆ ನಿಶಾದ್ ಕುಮಾರ್ ಅವ್ರು ಬಂದು ಹೈ ಜಂಪ್, ಸಿಮ್ರನ್ ಶರ್ಮಾ ಬಂದು ರನ್ನಿಂಗ್. ಈ ಪರ್ಸನಾಲಿಟಿಗಳನ್ನ ಕೊಟ್ಟು ಯಾವ ಸ್ಪೋರ್ಟ್ಸ್ ಅಂತ ಕೇಳೋ ಚಾನ್ಸಸ್ ಇರುತ್ತೆ, ಅಟ್ಲೀಸ್ಟ್ ನೋಟ್ ಮಾಡಿ ಇಟ್ಕೊಳ್ಳಿ. ಮುಂದಿನ ಆರ್ಟಿಕಲ್ ಹೋಗೋದಾದ್ರೆ ಕಾಫ್ ಸಿರಪ್ ನಾವು ನೋಡೇ ಇರ್ತೀವಿ, ಒಂದು ವಾರದಿಂದ ಸುದ್ದಿನಲ್ಲಿತ್ತು. ಏನಂತಂದ್ರೆ ಕಾಫ್ ಸಿರಪ್ ನ ರೆಕಮೆಂಡ್ ಮಾಡಿ ಮಕ್ಕಳುಗಳಲ್ಲಿ ಸಾವಾಗ್ತಾ ಇದೆ. ಅಂದ್ರೆ ರಾಜಸ್ಥಾನ ಮತ್ತೆ ಮಧ್ಯಪ್ರದೇಶಗಳಲ್ಲಿ, ಎಸ್ಪೆಷಲಿ ರಾಜಸ್ಥಾನ ಮತ್ತೆ ಮಧ್ಯಪ್ರದೇಶಗಳಲ್ಲಿ ಈ ಮಕ್ಕಳುಗಳಿಗೆ ಕಾಫ್ ಸಿರಪ್ ನ ರೆಕಮೆಂಡ್ ಮಾಡ್ತಾ ಇದ್ದಾರೆ. ಸೊ ಅದರಿಂದ ಏನಾಗ್ತಾ ಇದೆ ಅಂತಂದ್ರೆ ಸಾಕಷ್ಟು ವಿಚಾರಗಳು, ಫಾರ್ ಎಕ್ಸಾಂಪಲ್ ಕಿಡ್ನಿ ಫೇಲ್ಯೂರ್ ಆಗ್ಬೋದು, ನರ್ವಸ್ ಸಿಸ್ಟಮ್ ಡ್ಯಾಮೇಜ್ ಆಗ್ಬೋದು, ವಾಮಿಟಿಂಗ್, ಈ ತರದೆಲ್ಲ ಸಿಂಪ್ಟಮ್ಸ್ ಜೊತೆ ಮಕ್ಕಳುಗಳ ಸಾವಾಗ್ತಾ ಇದೆ. ಸೊ ಅದಕ್ಕೆ ಇದು ಸುದ್ದಿನಲ್ಲಿ ಇರೋದು. ಈಗ ರೀಸೆಂಟ್ ಆಗಿ ಇದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ವರ್ಗೂ ರೀಚ್ ಆಗಿದೆ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕೂಡ ಕೇಳಿದೆ, ಇದನ್ನು ಯಾವ್ದಾದ್ರು ಬೇರೆ ಕಂಟ್ರಿಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ನಾವು ಇಲ್ಲ ಅಂತಾನು ಆನ್ಸರ್ ಮಾಡಿದ್ವಿ. ಸೊ ಅಂತದ್ದೇನಿದೆ ಈ ಒಂದು ಕಾಫ್ ಸಿರಪ್ ಅಲ್ಲಿ ಅಂತ ನೋಡ್ತಾ ಹೋದ್ರೆ ನಾವು, ಈ ಕಾಫ್ ಸಿರಪ್ ಅಲ್ಲಿ 2 ಕೆಮಿಕಲ್ಸ್ ಬರುತ್ತೆ. ಒಂದು ಈಥೈಲ್ ಗ್ಲೈಕಾಲ್ ಅಂತ ಹೇಳಿ ನೆನ್ಪಿಟ್ಕೋಬೇಕು, ಈಥೈಲ್ ಗ್ಲೈಕಾಲ್ ಅಂತ ಹೇಳಿ. ಇನ್ನೊಂದು ಡೈಇಥೈಲ್ ಗ್ಲೈಕಾಲ್ ಅಂತ ಹೇಳಿ. ಈಥೈಲ್ ಗ್ಲೈಕಾಲ್ ಮತ್ತೆ ಡೈಇಥೈಲ್ ಗ್ಲೈಕಾಲ್ ವೆರಿ ವೆರಿ ಇಂಪಾರ್ಟೆಂಟ್. ಕೇಳ್ತಾರೆ. ಇದು ಬಂದು ಕಲರ್ಲೆಸ್ ಇರುತ್ತೆ, ಸ್ವಲ್ಪ ಸ್ವೀಟ್ ಟೇಸ್ಟ್ ಇರುತ್ತೆ. ಅಂದ್ರೆ ಇದು ಇಂಡಸ್ಟ್ರಿಯಲ್ ಕೆಮಿಕಲ್. ಇದ್ರ ಉಪಯೋಗ ಸಾಕಷ್ಟು ಇದೆ. ಫಾರ್ ಎಕ್ಸಾಂಪಲ್ ಆಂಟಿ ಫ್ರೀಜಿಂಗ್ ಆಗಿ ಯೂಸ್ ಮಾಡ್ತಾರೆ, ಪೇಂಟಿಂಗ್ ಆಗಿ ಯೂಸ್ ಮಾಡ್ತಾರೆ, ಪ್ಲಾಸ್ಟಿಕ್ ಮಾಡೋದ್ರಲ್ಲಿ ಯೂಸ್ ಮಾಡ್ತಾರೆ, ಮತ್ತೆ ಒಂದಷ್ಟು ಹೌಸ್ ಹೋಲ್ಡ್ ಐಟಮ್ಸ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡೋದ್ರಲ್ಲೂ ಯೂಸ್ ಮಾಡ್ತಾರೆ. ಇದನ್ನ ಏನ್ ಮಾಡ್ತಾರೆ ಅಂತಂದ್ರೆ ಕಾಫ್ ಸಿರಪ್ ಆಗಿ ಬಳಸಕ್ಕೆ ಶುರು ಮಾಡಿದ್ರು. ಬಟ್ ಏನಂತಂದ್ರೆ ಇದು ಸಾಕಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಗಳಿಂದ ಇರೋದ್ರಿಂದ, ಅಂದ್ರೆ ಅಳತೆ ಮೀರಿ ಬಳಸಿರೋದ್ರಿಂದ, ಓವರ್ಡೋಸ್ ಬಳಸಿರೋದ್ರಿಂದ ಏನಾಗಿದೆ ಅಂತಂದ್ರೆ ಸಾಕಷ್ಟು ನೋವುಗಳಿಗೆ ಕಾರಣ ಆಗಿದೆ. ನಾವು ಎಕ್ಸಾಮ್ ದೃಷ್ಟಿಯಲ್ಲಿ ತಿಳ್ಕೊಬೇಕಾಗಿರೋದು 2 ಕೆಮಿಕಲ್ಗಳು. ಈ 2 ಕೆಮಿಕಲ್ಗಳ ಅಪ್ಲಿಕೇಶನ್ ಕೇಳಬಹುದು, ಅಥವಾ ಈ ಇತ್ತೀಚೆಗೆ 2 ಕೆಮಿಕಲ್ಗಳು ಸುದ್ದಿನಲ್ಲಿದ್ದು ಏನಕ್ಕೆ ಅಂತ ಕೇಳಬಹುದು, ಅಥವಾ ಈ ಇನ್ಸಿಡೆಂಟ್ ಕೊಟ್ಬಿಟ್ಟು ರೀಸೆಂಟ್ ಆಗಿ ರಾಜಸ್ಥಾನ ಮಧ್ಯಪ್ರದೇಶದಲ್ಲಿ ಸಾವಾಗ್ತಾ ಇತ್ತು, ಅದಕ್ಕೆ ಕಾರಣವಾದಂತ ಕೆಮಿಕಲ್ ಯಾವುದು ಅಂತ ಆದ್ರೂ ಕೇಳಬಹುದು. ಸೊ ಹಂಗಾಗಿ ನೆನ್ಪಿಟ್ಕೊಳ್ಳಿ. ಮುಂದಿನ ಆರ್ಟಿಕಲ್ ಹೋಗೋದಾದ್ರೆ, ಮುಂದಿನ ಆರ್ಟಿಕಲ್ ಬಂದು IUCN ಸಂಬಂಧಪಟ್ಟಿದ್ದು. IUCN ಬಗ್ಗೆ ಸಾಕಷ್ಟು ಸಲ ಓದ್ತಾನೆ ಇರ್ತೀವಿ, ಬಟ್ IUCN ಅಂದ್ರೆ ಏನು ಅಷ್ಟು ತಿಳ್ಕೊಂಡಿರಲ್ಲ. IUCN ಅಂತಂದ್ರೆ ಏನು? ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅಂತ. ಇನ್ನೊಂದ್ಸಲ ಹೇಳ್ತೀನಿ, ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅಂತ ಹೇಳಿ. ಇದೊಂದು ಸಂಸ್ಥೆ ಏನಿದೆಯಲ್ಲ, ಇದು ಗವರ್ಮೆಂಟ್, ಪ್ರೈವೇಟ್ ಮತ್ತೆ NGOಗಳು ಎಲ್ಲಾನು ಸೇರಿ ಫಾರ್ಮ್ ಆಗಿರುವಂತಹ ಒಂದು ಸಂಸ್ಥೆ ಆಗಿರುತ್ತೆ. ಇದನ್ನ ಏನ್ ಮಾಡ್ತಾರೆ ಅಂತಂದ್ರೆ 1964 ಅಲ್ಲಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಇದ್ರ ಉದ್ದೇಶ ಏನು? ಈಗ ಯಾವ್ದಾದ್ರು ಒಂದು ಪ್ರಾಣಿಗಳು, ವರ್ಲ್ಡ್ ವೈಡ್ ಪ್ರಾಣಿಗಳು ಎಂಡೇಂಜರ್ಡ್ ಆಗಿರುವಂತದ್ದು ಅಥವಾ ಅಳಿವಿನಂಚಲ್ಲಿ ಇರುವಂತದ್ದು ಅಥವಾ ಅಪಾಯಕ್ಕೆ ಸಿಲುಕಿರುವಂತಹ ಪ್ರಾಣಿಗಳನ್ನ ಏನ್ ಮಾಡುತ್ತೆ ಅಂತಂದ್ರೆ ಪಟ್ಟಿ ಮಾಡ್ತಾ ಹೋಗುತ್ತೆ. ಆ ಪಟ್ಟಿಗೆ ಏನಂತ ಕರಿತೀವಿ? ರೆಡ್ ಡೇಟಾ ಲಿಸ್ಟ್ ಅಂತ ಕರಿತೀವಿ, ಅಥವಾ ರೆಡ್ ಡೇಟಾ ಬುಕ್ ಅಂತ ಕರಿತೀವಿ, ರೆಡ್ ಬುಕ್ ಅಂತ ಹೇಳ್ಬಿಟ್ಟು. ಸೊ ಇದನ್ನ ಮೇಂಟೈನ್ ಮಾಡ್ತಾ ಇರುತ್ತೆ ಈ ರೆಪಾಸಿಟರಿನ. ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ನಾವು ಆ ಒಂದು ರೆಫರೆನ್ಸ್ ಆಗಿ ತಗೊಂಡು ಆ ಪ್ರಾಣಿಗಳನ್ನ ನಾವು ಹೈಯೆಸ್ಟ್ ಪ್ರೊಟೆಕ್ಷನ್ ಕೊಟ್ಟು ಅದನ್ನ ಕಾಪಾಡೋಕೆ ಶುರು ಮಾಡ್ತೀವಿ. ಸೊ ಇದೇನ್ ಮಾಡುತ್ತೆ, ಇಡೀ ಪ್ರಾಣಿಗಳನ್ನ 9 ಗ್ರೂಪ್ಗಳಾಗಿ ಡಿಸ್ಟಿಂಗ್ವಿಷ್ ಮಾಡ್ತಾ ಹೋಗುತ್ತೆ. 9 ಗ್ರೂಪ್ಗಳು ಅಂತಂದ್ರೆ ಯಾವುದು? ಎಕ್ಸ್ಟಿಂಕ್ಟ್ ಅಂತ. ಅಂದ್ರೆ ಜೀವಂತವಾಗಿ ಯಾವುದೇ ಪ್ರಾಣಿ, ಯಾವುದೇ ಒಂದು ಎಲ್ಲೂ ಕೂಡ ಅದು ಉಳಿದೇ ಇಲ್ಲ ಅನ್ನೋ ಪ್ರಾಣಿಗಳನ್ನ ಎಕ್ಸ್ಟಿಂಕ್ಟ್ ಅಂತ ಹೇಳಿ ಲಿಸ್ಟ್ ಮಾಡ್ಬಿಡುತ್ತೆ. ಓಕೆನಾ? ಈಗ ಫಾರ್ ಎಕ್ಸಾಂಪಲ್ ಡೈನೋಸಾರ್ಸ್, ಅವು ಎಕ್ಸ್ಟಿಂಕ್ಟ್ ಆಗಿದೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಏನ್ ಮಾಡ್ತವೆ ಅಂತಂದ್ರೆ, ನೆಕ್ಸ್ಟ್ ಕೆಟಗರಿ ಬಂದು ಎಕ್ಸ್ಟಿಂಕ್ಟ್ ಇನ್ ವೈಲ್ಡ್ ಅಂತ ಹೇಳ್ಬಿಟ್ಟು. ಅಂದ್ರೆ
ನೈಸರ್ಗಿಕವಾಗಿ ಅಥವಾ ಸ್ವಾಭಾವಿಕವಾಗಿ ನೋಡೋಕೆ ಸಿಗೋದಿಲ್ಲ, ಬಟ್ ಕ್ಯಾಪ್ಟಿವ್ ಝೂಗಳಲ್ಲಿ ನೋಡೋಕೆ ಸಿಗುವಂಥದ್ದು ಈ ಥರದೊಂದು ಕ್ಯಾಟಗರಿ ಮಾಡುತ್ತೆ. ಅಂದರೆ ಅವು ಆಲ್ಮೋಸ್ಟ್ ಉಳ್ಕೊಂಡಿರೋದು 1 ಅಥವಾ 2 ಆ ರೀತಿಯಲ್ಲಿ. ನೆಕ್ಸ್ಟ್ ಬಂದು ಕ್ರಿಟಿಕಲಿ ಎಂಡೇಂಜರ್ಡ್. ಇವು ನೈಸರ್ಗಿಕವಾಗಿ ನಮ್ಗೆ ನೋಡೋಕೆ ಸಿಗುತ್ತೆ, ವೈಲ್ಡ್ ಸಿಗುತ್ತೆ, ಬಟ್ ಏನಂದ್ರೆ ಹೈ ರಿಸ್ಕ್ ಇರುತ್ತೆ. ಯಾವ ಮಟ್ಟಿಗೆ ಹೈ ರಿಸ್ಕ್ ಇರುತ್ತೆ ಅಂತಂದ್ರೆ ಕಳೆದ 10 ವರ್ಷಗಳಲ್ಲಿ ಸುಮಾರು 90% ಆಫ್ ದ ಪಾಪ್ಯುಲೇಷನ್ ಹಾಳಾಗೋಗಿರುತ್ತೆ, ಅದ್ರದ್ದು ಅಂದ್ರೆ ಮುಗ್ದೇ ಹೋಗಿರುತ್ತೆ, ನಾಶ ಆಗೋಗಿರುತ್ತೆ. ಸೊ ಅದಷ್ಟೇ ಅಲ್ಲ, ಇನ್ನೊಂದು 10 ವರ್ಷ ಬಿಟ್ಟು ಅಂತ ತಿಳ್ಕೊಳ್ಳಿ, ಅಟ್ಲೀಸ್ಟ್ 50% ಆಫ್ ದ ಪಾಪ್ಯುಲೇಷನ್ ಹೊರಟೋಗುತ್ತೆ ಅದ್ರದ್ದು. ಸೊ ಆ ರೀತಿಯಾಗಿ ಸೊ ವೈಲ್ಡ್ ಅಲ್ಲಿ ಇದ್ರೂ ಕೂಡ ಮೆಚೂರ್ಡ್ ಪಾಪ್ಯುಲೇಷನ್ 50 ಅಥವಾ ಅದಕ್ಕಿಂತ ಕಡಿಮೆ ಇರ್ತವೆ. ಸೊ ಈ ತರದ ಕ್ಯಾಟಗರಿ ಮಾಡ್ಕೊಂಡು ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಕ್ರಿಟಿಕಲಿ ಎಂಡೇಂಜರ್ಡ್ ಅಥವಾ ಅತಿ ಅಳಿವಿನಂಚಿನಲ್ಲಿ ಇರುವಂತಹ ಪ್ರಾಣಿಗಳು ಅಂತೇಳಿ ಪಟ್ಟಿ ಮಾಡ್ತಾರೆ. ನೆಕ್ಸ್ಟ್ ಬಂದು ಎಂಡೇಂಜರ್ಡ್ ಅಂತಂದ್ರೆ ಬಹುಶಃ ಕ್ರಿಟಿಕಲಿ ಎಂಡೇಂಜರ್ಡ್ ಇಲ್ಲ, ಬಟ್ ಆದರೆ ಹೈ ರಿಸ್ಕ್ ಅಂತೂ ಇದೆ. ಸೊ ಮುಂದೆ ಬಿಟ್ಟರೆ ಅವು ಕ್ರಿಟಿಕಲ್ ಎಂಡೇಂಜರ್ಡ್ ರೀಚ್ ಆಗ್ತವೆ ಅಂತ ಹೇಳ್ಬಿಟ್ಟು. ಅದಕ್ಕಿಂತ ಸ್ವಲ್ಪ ಕಡಿಮೆ ಪ್ರೊಟೆಕ್ಷನ್ ಅಂತ ಬಂದಾಗ ವಲ್ನರಬಲ್ ಅಂದ್ರೆ ಹೈ ರಿಸ್ಕ್ ಆಫ್ ಎಂಡೇಂಜರ್ಮೆಂಟ್ ಆಗೋಕ್ಕೆ ಚಾನ್ಸಸ್ ಇದೆ ಅಂತ ಹೇಳ್ಬಿಟ್ಟು. ಈ ಒಂದು ಕ್ರಿಟಿಕಲಿ ಎಂಡೇಂಜರ್ಡ್ ಮತ್ತೆ ವಲ್ನರಬಲ್ ಈ 3 ಏನಿದೆಯಲ್ಲ, ಈ 3 ನಾವೇನಂತ ಕರಿತೀವಿ ಅಂತಂದ್ರೆ ಥ್ರೆಟನ್ಡ್ ಅಂತಾನೆ ಕರಿತೀವಿ, ಥ್ರೆಟನ್ಡ್ ಕ್ಯಾಟಗರಿ ಅಂತಾನೆ ಕರಿತೀವಿ. ನೋಡಿದ್ರೆ ಗೊತ್ತಾಗುತ್ತೆ ಈ 3 ಥ್ರೆಟನ್ ಕ್ಯಾಟಗರಿ. ಈ 3 ಸ್ಪೀಶೀಸ್ ಯಾವ್ದು ಇರ್ತಾವಲ್ಲ ಅವಕ್ಕೆ ಅಟ್ಮೋಸ್ಟ್ ಕೇರ್ನ ನಾವು ಕೊಡಬೇಕಾಗತ್ತೆ. ಸೊ ಓಕೆ, ನೆಕ್ಸ್ಟ್ ಬಂದು ನಿಯರ್ಲಿ ಥ್ರೆಟನ್ಡ್ ಆಗುವಂತ ಚಾನ್ಸಸ್ ಇರುತ್ತೆ ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ ನೆಕ್ಸ್ಟ್ ಬಂದು ಲೀಸ್ಟ್ ಕನ್ಸರ್ನ್ಡ್, ಪಾಪ್ಯುಲೇಷನ್ ತುಂಬಾ ಚೆನ್ನಾಗಿರುತ್ತೆ ಅದ್ರದ್ದು, ಬಟ್ ರಿಸ್ಕ್ ಕಡಿಮೆ ಇರುತ್ತೆ ಅಂತೇಳಿ. ನೆಕ್ಸ್ಟ್ ಡೇಟಾ ಡಿಫಿಷಿಯಂಟ್ ಅಂದ್ರೆ ಅದ್ರ ಬಗ್ಗೆ ಕೌಂಟೇ ಮಾಡಕ್ ಹೋಗಿಲ್ಲ. ಫಾರ್ ಎಕ್ಸಾಂಪಲ್ ಈಗ ಕಾಗೆಗಳು ಈ ತರದ್ದು. ಮತ್ತೆ ನಾಟ್ ಅವೈಲೇಟೆಡ್, ಅದಕ್ಕೆ ವಿಚಾರಗಳಿಗೆ ತಲೆ ಹಾಕೋಕೆ ಹೋಗಿರೋದಿಲ್ಲ. ಫಾರ್ ಎಕ್ಸಾಂಪಲ್ ನೊಣಗಳು ಈ ರೀತಿಯಾಗಿ. ಸೊ ಈ ರೀತಿಯಾಗಿ ಪಟ್ಟಿ ಮಾಡ್ತಾ ಹೋಗ್ತಾರೆ. ಸೊ ಈಗ ಇದರಿಂದ ಏನಾಗುತ್ತೆ ಅಂತಂದ್ರೆ ಈಗ ಒಂದು ದೇಶದ ಮಟ್ಟದಲ್ಲಾಗ್ಬೋದು ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಾಗ್ಬೋದು ಪಾಲಿಸಿ ಫ್ರೇಮ್ವರ್ಕ್ಗಳು ಮಾಡೋದಕ್ಕೆ, ಪ್ರೊಟೆಕ್ಷನ್ ಕೊಡೋದಕ್ಕೆ, ಬಯೋಡೈವರ್ಸಿಟಿನ ಕನ್ಸರ್ವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಈ IUCN ಬಗ್ಗೆ ನಾನೀಗ ಯಾಕೆ ಚರ್ಚೆ ಮಾಡ್ತಾ ಇದ್ದೀನಿ ಅಂತಂದ್ರೆ ಇದರ ಒಂದು ಮೀಟಿಂಗು ಅಂದ್ರೆ ವರ್ಲ್ಡ್ ಲೆವೆಲ್ ಮೀಟಿಂಗು, ವರ್ಲ್ಡ್ ಕನ್ಸರ್ವೇಷನ್ ಕಾಂಗ್ರೆಸ್ ಅಂತ ಕರಿತೀವಿ. IUCN ವರ್ಲ್ಡ್ ಕನ್ಸರ್ವೇಷನ್ ಕಾಂಗ್ರೆಸ್ ಅಂತ ಏನಿದೆಯಲ್ಲ, ಇದರ ಒಂದು ಮೀಟಿಂಗು ಅಬುಧಾಬಿನಲ್ಲಿ ನಡೆದಿದೆ. ಈ ಒಂದು ಪ್ರಶ್ನೆ ಕೂಡ ಕೇಳಬಹುದು, ಎಲ್ಲಿ ನಡೀತು ಅಂತೇಳಿ ನೆನ್ಪಿಟ್ಕೋಬೇಕಾಗತ್ತೆ. ಅಬುಧಾಬಿನಲ್ಲಿ ನಡೆದಿದೆ. ಸೊ ಈಗ ಅಬುಧಾಬಿನಲ್ಲಿ ನಡೆದಿದೆ, ನಮ್ಮ ಇಂಡಿಯಾ ಕಡೆಯಿಂದ ರೆಪ್ರೆಸೆಂಟೇಟಿವ್ ಕೂಡ ಅಲ್ಲಿ ಹೋಗಿದ್ದಾರೆ. ಬಟ್ ಅಲ್ಲಿ ಏನಾಗಿದೆ ಅಂತಂದ್ರೆ ಇಂಡಿಯಾ ಒಂದು ಇನಿಷಿಯೇಟಿವ್ಗೆ ಟ್ರೈ ಮಾಡಿದೆ ಅಥವಾ ಇನಿಷಿಯೇಟಿವ್ನ ಲಾಂಚ್ ಮಾಡಿದೆ. ಏನಂತಂದ್ರೆ ಫಾರ್ ದ ಫಸ್ಟ್ ಟೈಮು ನಾವೇ ಅಂದ್ರೆ ದೇಶೀಯವಾಗಿ ಅಥವಾ ದೇಶದ ಮಟ್ಟದಲ್ಲೇನೆ ಫಸ್ಟ್ ರೆಡ್ ಲಿಸ್ಟ್ ಯಾಕೆ ತಂದಿಟ್ಕೋಬಾರ್ದು ಅಂತ ಹೇಳ್ಬಿಟ್ಟು. ಸೊ ದಟ್ ಅವಾಗ ಏನಾಗುತ್ತೆ ಅಂತಂದ್ರೆ ನಾವೇನೆ ಎಕ್ಸ್ಟ್ರಾ ಪ್ರೊಟೆಕ್ಷನ್ ಕೊಟ್ಟು ಕೇರ್ ಮಾಡಿ ಯಾವ ಒಂದು ಪ್ರಾಣಿಗಳಿಗೆ ಎಷ್ಟೆಷ್ಟು ಪ್ರೊಟೆಕ್ಷನ್ ಕೊಡ್ಬೋದು ಅಂತ ಹೇಳಿ ನಾವು ಲಿಸ್ಟ್ ಮಾಡಿ ಇಟ್ಕೊಂಡ್ರೆ ಅದು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಇನಿಷಿಯೇಟಿವ್ ಲಾಂಚ್ ಮಾಡಿದೆ. ನೆನ್ಪಿಟ್ಕೋಬೇಕಾಗುತ್ತೆ, ಇಂಡಿಯಾ ಈಗ ಫಸ್ಟ್ ರೆಡ್ ಲಿಸ್ಟ್ ಆಫ್ ಎಂಡೇಂಜರ್ಡ್ ಸ್ಪೀಶೀಸ್ ಅಂದ್ರೆ ನಮ್ಮ ಮಟ್ಟದಲ್ಲಿ ತರಬೇಕು ಅಂತೇಳಿ ಡಿಸೈಡ್ ಮಾಡಿದೆ. ಮುಂದಿನ ಆರ್ಟಿಕಲ್ ಬಂದು ಒಂದು ಆಂಟಿ ಸಬ್ಮರೈನ್ ವಾರ್ಫೇರ್ ಬಗ್ಗೆ ಇದೆ. ಆಂಟಿ ಸಬ್ಮರೈನ್ ವಾರ್ಫೇರ್, ಈಗ ಜಲಾಂತರ್ಗಾಮಿ ನೌಕೆಗಳು ಅಂತ ಕರಿತೀವಿ. ಸೊ ಅಂದ್ರೆ ಶಾಲೋ ವಾಟರ್ ಅಲ್ಲಿ ಅಂದ್ರೆ ಕಡಿಮೆ ಆಳ ಇರುವಂತ ಜಾಗಗಳಲ್ಲಿ ಕೆಲಸ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಆಂಟಿ ಸಬ್ಮರೈನ್ ವಾರ್ಫೇರ್ ಈಗ ಲಾಂಚ್ ಮಾಡ್ತಾ ಇದೀವಿ. ಅಂದ್ರೆ ಇದಕ್ಕಿಂತ ಮುಂಚೆ ನಮ್ಮಲ್ಲಿ INS ಅಂತರಾಳ ಅಂತ ಒಂದಿತ್ತು, ಈಗ INS ಆಂಡ್ರತ್ ಅನ್ನೋದನ್ನ ಈಗ ಕಮಿಷನ್ ಮಾಡ್ತಾ ಇದೆ. ಇದ್ರ ಸ್ಪೆಷಾಲಿಟಿ ಏನಂತಂದ್ರೆ 80% ಆಫ್ ದ ಕಂಟೆಂಟ್, ಇದ್ರೇನ್ ಟೆಕ್ನಾಲಜಿ ಆಗ್ಬೋದು, ಮೆಟೀರಿಯಲ್ಸ್ ಆಗ್ಬೋದು, ನಾವೇನ್ ಯೂಸ್ ಮಾಡಿವಲ್ಲ ಅದು ಇಂಡಿಜಿನಿಯಸ್ ಆಗಿದೆ. ಸೊ ಇದು ಈಗ ಕಮಿಷನ್ ಆಗ್ತಾ ಇದೆ. ಸೊ ಇನ್ನ ಯಾಕೆ ಹೆಸರು ಬಂತು ಅಂತಂದ್ರೆ ಲಕ್ಷದ್ವೀಪ್ ಅಲ್ಲಿ ಈ ಆಂಡ್ರತ್ ಐಲ್ಯಾಂಡ್ ಅಂತ ಒಂದು ಐಲ್ಯಾಂಡ್ ಇದೆ. ಆ ಐಲ್ಯಾಂಡ್ ನ ಹೆಸರನ್ನ ಅದರ ನೆನಪಿನ ಅರ್ಥ ನಾವು ಇದನ್ನ ಯೂಸ್ ಮಾಡ್ತಿರುವಂತದ್ದು INS ಆಂಡ್ರತ್, ನೆನ್ಪಿಟ್ಕೋಬೇಕಾಗುತ್ತೆ. ಇದನ್ನ ಬಿಲ್ಡ್ ಮಾಡಿರುವಂತದ್ದು ಗಾರ್ಡನ್ ರಿಚ್ ಶಿಪ್ ಬಿಲ್ಡರ್ಸ್ ಅಂಡ್ ಇಂಜಿನಿಯರ್ಸ್ ಅಂತ ಹೇಳ್ಬಿಟ್ಟು. ಗಾರ್ಡನ್ ರಿಚ್ ಶಿಪ್ ಬಿಲ್ಡರ್ಸ್ ಅಂಡ್ ಇಂಜಿನಿಯರ್ಸ್ ಅಂತ ಕೋಲ್ಕತ್ತಾ ಇವ್ರು ಬಿಲ್ಡ್ ಮಾಡಿರುವಂತದ್ದಾಗಿರುತ್ತೆ. ಬಟ್ ಇದಕ್ಕಿಂತ ಮುಂಚೆನೆ ನಮಗೆ ಸಾಕಷ್ಟು ನಾವಲ್ ವಾರ್ಶಿಪ್ಗಳು ಇದ್ರೂ ಕೂಡ ಇದು ಇಂಡಿಯಾದ ಲಾರ್ಜೆಸ್ಟ್ ನ್ಯಾಷನಲ್ ನಾವಲ್ ವಾರ್ಶಿಪ್ ಆಗುತ್ತೆ. ಮತ್ತೆ ಇದು ಡೀಸೆಲ್ ಇಂದ ರನ್ ಆಗುವಂತದ್ದಾಗಿರುತ್ತೆ. ಇಲ್ಲಿ ಏನೇನು ನಾವು ಅಕಾಮಡೇಟ್ ಮಾಡಬಹುದು ಅಂತಂದ್ರೆ ಲೈಟ್ ವೈಟ್ ಟಾರ್ಪೆಡೋಸು, ಮತ್ತೆ ASW ಅಂತಂದ್ರೆ ಆಂಟಿ ಸಬ್ಮರೈನ್ ವಾರ್ಫೇರ್ ರಾಕೆಟ್ಸ್ ಗಳನ್ನ ಯೂಸ್ ಮಾಡುವಂಥದ್ದು, ಲೈಟ್ ವೆಯ್ಟ್ ಇರುವಂಥದ್ದು, ಮತ್ತೆ ಸೋನಾರ್ಗಳನ್ನ ಯೂಸ್ ಮಾಡ್ಕೋಬಹುದು. ಇದೇನೇನು ಕೆಲಸ ಮಾಡುತ್ತೆ, ಸಬ್ಮರೈನ್ ಅಲ್ಲಿ ಯಾವ್ದಾದ್ರು ಬೇರೆ ಅಂತರ್ಗಾಮಿ ನೌಕೆಗಳು ವಿದೇಶದಿಂದ ಅಥವಾ ಶತ್ರುಗಳದ್ದು ಬರ್ತಾ ಇದೆ ಅಂತಂದ್ರೆ ಅದನ್ನ ಡಿಟೆಕ್ಟ್ ಮಾಡುತ್ತೆ. ಸೊ ಈ ಕೆಲಸನ ಇದು ಮಾಡ್ತಾ ಇರುತ್ತೆ, ನೆನ್ಪಿಟ್ಕೋಬೇಕಾಗುತ್ತೆ. ಮುಂದಿನ ಆರ್ಟಿಕಲ್ ಹೋಗೋದಾದ್ರೆ ನಾವು ಯುನೆಸ್ಕೋ ಬಯೋಸ್ಫಿಯರ್ ರಿಸರ್ವ್ ಬಗ್ಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಯುನೆಸ್ಕೋ ಬಯೋಸ್ಫಿಯರ್ ರಿಸರ್ವ್ ಏನಕ್ಕೆ ಡಿಸ್ಕಸ್ ಮಾಡಿದ್ವಿ ಅಂತಂದ್ರೆ ಕೋಲ್ಡ್ ಡೆಸರ್ಟ್, ಹಿಮಾಚಲ್ ಪ್ರದೇಶದಲ್ಲಿ ಇರುವಂತಹ ಕೋಲ್ಡ್ ಡೆಸರ್ಟ್ ಬಯೋಸ್ಫಿಯರ್ ರಿಸರ್ವ್ ನ ಏನ್ ಮಾಡಿದ್ರು ಅಂತಂದ್ರೆ ಯುನೆಸ್ಕೋ ವರ್ಲ್ಡ್ ನೆಟ್ವರ್ಕ್ ಆಫ್ ಬಯೋಸ್ಫಿಯರ್ ರಿಸರ್ವ್ಗೆ ಆಡ್ ಮಾಡಿದ್ರು. ಯುನೆಸ್ಕೋ ವರ್ಲ್ಡ್ ನೆಟ್ವರ್ಕ್ ಆಫ್ ಬಯೋಸ್ಫಿಯರ್ ರಿಸರ್ವ್ಗೆ ಆಡ್ ಮಾಡಿದ್ರು ಅಂತ ಓದಿದ್ವಿ. ಸೊ ಈಗ ಅದೇ ರೀತಿಯಲ್ಲಿ ಏನಾಗಿದೆ ಅಂತಂದ್ರೆ ಇದು ಸ್ಪೆಷಾಲಿಟಿ ಕೇಳ್ಬೋದು, ಎಂಟೈರ್ ನೇಷನ್ ಅಂದ್ರೆ ನಾವು ಯಾವ್ದು ಆಡ್ ಮಾಡಿದ್ದು, ನಮ್ಮ ನೇಷನ್ ಅಲ್ಲಿ ಒಂದು ಭಾಗ ಅಥವಾ ಒಂದು ಸ್ಟೇಟ್ ಅಲ್ಲಿ ಇದ್ದಂತ ಒಂದು ಭಾಗನ ಆಡ್ ಮಾಡಿದ್ವಿ, ಹೌಲ್ವಾ? ಇಲ್ಲಿ ಇಡೀ ದೇಶನ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಯುನೆಸ್ಕೋ ಬಯೋಸ್ಫಿಯರ್ ರಿಸರ್ವ್ ನ ವರ್ಲ್ಡ್ ನೆಟ್ವರ್ಕ್ ಬಯೋಸ್ಫಿಯರ್ ರಿಸರ್ವ್ಗೆ ಆಡ್ ಮಾಡ್ತಾ ಇದ್ದಾರೆ. ಯಾವ್ದು ದೇಶ ಅಂತಂದ್ರೆ ನೋಡಿ, ಇಲ್ಲಿರುವಂತದ್ದು ಆಫ್ರಿಕಾದಲ್ಲಿರುವಂತ ದೇಶ ಬಂದು ಸಾವೋ ಟಾಮ್ ಅಂಡ್ ಪ್ರಿನ್ಸಿಪ್ ಅಂತ ಹೇಳ್ಬಿಟ್ಟು, ಸಾವೋ ಟಾಮ್ ಪ್ರಿನ್ಸೈಪ್ ನೆನ್ಪಿಟ್ಕೋಬೇಕಾಗತ್ತೆ. ಇದಿರುವಂತದ್ದು ಯಾವುದು
ಈ ಒಂದು ವೆಸ್ಟರ್ನ್ ಆಫ್ರಿಕಾದಲ್ಲಿ ನೋಡೋಕೆ ಸಿಗುವಂಥದ್ದು. ಅಟ್ಲಾಂಟಿಕ್ ಓಷನ್ ಅಲ್ಲಿ ಬಾರ್ಡರ್ ಆಗಿರುವಂತಹ ಕಂಟ್ರಿ ಆಗಿರುತ್ತೆ. ಈ ಇಡೀ ಕಂಟ್ರಿನ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಯುನೆಸ್ಕೋದ ವರ್ಲ್ಡ್ ನೆಟ್ವರ್ಕ್ ಆಫ್ ಬಯೋಸ್ಫಿಯರ್ ರಿಸರ್ವ್ಗೆ ಆಡ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಈ ಸುದ್ದಿನಲ್ಲಿ ಇರುವಂತದ್ದು. ಇದು ಬಂದು ಕಾಂಗೋ ಬೇಸಿನಿಂದ ಕೂಡಿರುವಂಥದ್ದು. ಮತ್ತೆ ಆಫ್ರಿಕಾ ಅಂತಂದ್ರೆ ಕೇಳಬೇಕಾ? ಸೊ ನಮಗೆ ಡೈವರ್ಸಿಟಿ ಹೆಚ್ಚಿಗೆ ನೋಡೋಕೆ ಸಿಗುತ್ತೆ. ಸೊ ನೆನ್ಪಿಟ್ಕೋಬೇಕಾಗುತ್ತೆ. ಅದಾದ್ಮೇಲೆ ಇನ್ನು ಸ್ವಲ್ಪ ಬಯೋಸ್ಫಿಯರ್ ರಿಸರ್ವ್ ಬಗ್ಗೆ ನಾವು ಸಾಕಷ್ಟು ಓದ್ತಾನೆ ಇದ್ವಿ. ಏನಿದು ಬಯೋಸ್ಫಿಯರ್ ರಿಸರ್ವ್ ಅಂದ್ರೆ? ನಾನು ಹೇಳಿದ್ದೀನಿ ಅಂದ್ರೆ ಇರೋ ಒಂದು ಕನ್ಸರ್ವೇಷನ್ ಏರಿಯಾದಲ್ಲೇ, ಈಗ ವೈಲ್ಡ್ ಲೈಫ್ ಸೆಂಚುರಿ, ನ್ಯಾಷನಲ್ ಪಾರ್ಕ್, ಕಮ್ಯುನಿಟಿ ರಿಸರ್ವ್, ಕನ್ಸರ್ವೇಷನ್ ರಿಸರ್ವ್ ಈ ತರ ಎಲ್ಲ ತಗೊಂಡ್ರೆ ಇದು ದೊಡ್ಡ ಲ್ಯಾಂಡ್ಸ್ಕೇಪ್ ಅಂತ. ಅಂದ್ರೆ ನೀವು HAL ಅಂತ ನೆನ್ಪಿಟ್ಕೋಬೇಕಾಗುತ್ತೆ. HAL ಗೊತ್ತಲ್ಲ, HAL ಅಂತ ನೆನ್ಪಿಟ್ಕೋಬೇಕು. ಅಂದ್ರೆ ಹೈಡ್ರೋಸ್ಪಿಯರು, ಅಟ್ಮಾಸ್ಫಿಯರ್ ಮತ್ತು ಲಿಥಿಯೋಸ್ಪಿಯರ್ ಪೂರ್ತಿ ಸೇರುವಂತಹ ಜಾಗ. ಅಂದ್ರೆ ಒಂದು ಎಕೋಲಾಜಿಕಲ್ ಸಿಸ್ಟಮೇ ವರ್ಕ್ ಆಗ್ತಿರುತ್ತೆ. ಅಂಥದ್ದೊಂದು ಜಾಗ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಇಡೀ ಒಂದು ಲ್ಯಾಂಡ್ಸ್ಕೇಪ್ ನ, ಆ ಭೂ ಪ್ರದೇಶನ ಏನ್ ಮಾಡ್ತಾರೆ ಅಂತಂದ್ರೆ ಇವರು ಬಯೋಸ್ಫಿಯರ್ ರಿಸರ್ವ್ ಅಂತ ಡಿಕ್ಲೇರ್ ಮಾಡ್ತಾರೆ. ಸೊ ಆ ಒಂದು ಬಯೋಸ್ಫಿಯರ್ ರಿಸರ್ವ್ ನ ಇವರು ರೆಕಗ್ನೈಸ್ ಮಾಡಿ ಯುನೆಸ್ಕೋನವರು ಆಡ್ ಮಾಡ್ತಾ ಬರ್ತಾರೆ. ಇನ್ನು ಮ್ಯಾಪ್ ಬಗ್ಗೆ ಆಲ್ರೆಡಿ ಚರ್ಚೆ ಮಾಡಿದ್ವಿ. ಮ್ಯಾಪ್ ಬಂದು 1976 ಅಲ್ಲಿ ಸ್ಟಾರ್ಟ್ ಮಾಡೋದು. ಮ್ಯಾಪ್ ಅಂತಂದ್ರೆ ಮ್ಯಾನ್ ಅಂಡ್ ಬಯೋಸ್ಫಿಯರ್ ರಿಸರ್ವ್ ಅಂತ ಹೇಳಿ. ಇಷ್ಟು ದೊಡ್ಡ ಜಾಗ ಅಂತಂದ್ಮೇಲೆ ಹ್ಯೂಮನ್ ಸೆಟ್ಲ್ಮೆಂಟ್ ಇರುತ್ತೆ. ಹ್ಯೂಮನ್ ಸೆಟ್ಲ್ಮೆಂಟ್ ಇದ್ದಾಗ ಹ್ಯೂಮನ್ ಸೆಟ್ಲ್ಮೆಂಟ್ ಮತ್ತೆ ಎನ್ವಿರಾನ್ಮೆಂಟಲ್ ಕನ್ಸರ್ವೇಷನ್ ಎರಡೂ ಆಗ್ಬೇಕಾಗುತ್ತೆ. ಸೊ ಅದನ್ನ ಯಾವ ರೀತಿ ಮಾಡಬೇಕು ಅಂದ್ರೆ ಸೈಂಟಿಫಿಕ್ ವೇನಲ್ಲಿ ವಿತ್ ಗೌರ್ಮೆಂಟಲ್ ಅಂದ್ರೆ ಇಂಟರ್ ಗೌರ್ಮೆಂಟಲ್ ಸಪೋರ್ಟ್ ಜೊತೆ ಮಾಡೋದು. ಹೆಂಗೆ ಇದೇನಾಗುತ್ತೆ, ರಿಲೇಶನ್ಶಿಪ್ ಬಿಟ್ವೀನ್ ದ ಪೀಪಲ್ ಅಂಡ್ ದೇರ್ ಎನ್ವಿರಾನ್ಮೆಂಟ್ ಹೆಂಗೆ ಬಿಲ್ಡ್ ಆಗುತ್ತೆ ಅಥವಾ ಸಿನರ್ಜಿ ಹೆಂಗೆ ಬಿಲ್ಡ್ ಆಗುತ್ತೆ ಇವೆರಡರ ಮಧ್ಯೆ ಅದನ್ನು ಕುರಿತಾಗಿ ಪ್ರಾಪರ್ ಆಗಿ ಗೈಡೆನ್ಸ್ ಕೊಡ್ತಾರೆ, ಮಾನಿಟರ್ ಮಾಡ್ತಾರೆ. ಸೊ ಇದಕ್ಕೆ ಅಂತ ಒಂದು ಸ್ಟ್ಯಾಂಡರ್ಡ್ ನ ಸೆಟ್ ಮಾಡ್ತಾರೆ. ಸೊ ಅದಕ್ಕೆ ಅಂತ ಇದನ್ನ ಏನ್ ಮಾಡ್ತಾರೆ ಅಂತಂದ್ರೆ ಯುನೆಸ್ಕೋ ವರ್ಲ್ಡ್ ನೆಟ್ವರ್ಕ್ ಆಫ್ ಬಯೋಸ್ಫಿಯರ್ ರಿಸರ್ವ್ಗೆ ಆಡ್ ಮಾಡ್ತಾರೆ. ಈ ಒಂದು ಪ್ರೋಗ್ರಾಮ್ಗೆ ಆಡ್ ಮಾಡಿರುವಂಥದ್ದು ನೆನ್ಪಿಟ್ಕೊಳ್ಳಿ. ಮುಂದಿನ ಆರ್ಟಿಕಲ್ ಬಂದು ಇಂಡಿಯನ್ ರೇಡಿಯೋ ಸಾಫ್ಟ್ವೇರ್ ಆರ್ಕಿಟೆಕ್ಚರ್ ಅಂತ ಹೇಳಿ. ಇವಾಗ ಮಿಲಿಟರಿನಲ್ಲಿ ಕಮ್ಯುನಿಕೇಶನ್ ಆಗುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ ಕಮ್ಯುನಿಕೇಶನ್ ಹೆಂಗಿರಬೇಕು ಅಂತಂದ್ರೆ ಪ್ರಾಪರ್ ವೇನಲ್ಲಿ ಇರಬೇಕು, ಒಂದು ಸ್ಟ್ಯಾಂಡರ್ಡ್ ಫ್ರೀಕ್ವೆನ್ಸಿ ಇರಬೇಕು, ಪ್ರಾಪರ್ ಆಗಿ ಎನ್ಕೋಡ್ ಮಾಡಿರಬೇಕು, ಸೆಕ್ಯೂರ್ ಆಗಿರಬೇಕು. ಈ ರೀತಿನೆಲ್ಲ ಸಾಕಷ್ಟು ಇರುತ್ತಲ್ವಾ. ಸೊ ಇದನ್ನ ಮಾನಿಟರ್ ಮಾಡೋದಕ್ಕೆ ಅಥವಾ ಈ ಕಮ್ಯುನಿಕೇಶನ್ ನ ಒಂದು ಸ್ಟ್ಯಾಂಡರ್ಡೈಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅಥವಾ ಒಂದು ಸಾಫ್ಟ್ವೇರ್ ನಲ್ಲಿ ಆಪರೇಟ್ ಮಾಡಬೇಕು ಅಂತ ಹೇಳಿ ಒಂದು ಆರ್ಕಿಟೆಕ್ಚರ್ ತಂದರೆ ಅಥವಾ ಸಾಫ್ಟ್ವೇರ್ ಆರ್ಕಿಟೆಕ್ಚರ್ ತಂದರೆ ಅದು ಬಂದು ಇಂಡಿಯನ್ ರೇಡಿಯೋ ಸಾಫ್ಟ್ವೇರ್ ಆರ್ಕಿಟೆಕ್ಚರ್ ಅಂತ ಹೇಳ್ಬಿಟ್ಟು. ಅಂದ್ರೆ ಆ ಒಂದು ಡೇಟಾ ಇದೇ ರೀತಿಯಲ್ಲಿ ಎನ್ಕ್ರಿಪ್ಟ್ ಆಗಬೇಕು, ಇದೇ ಒಂದು ವೇವ್ಲೆಂತ್ ಅಲ್ಲಿ ಹೋಗ್ಬೇಕು, ಅಥವಾ ಇದೇ ಒಂದು ಫ್ರೀಕ್ವೆನ್ಸಿನಲ್ಲಿ ಮೂವ್ ಆಗಬೇಕು, ಇದೇ ರೀತಿಯಲ್ಲೇ ಸೆಕ್ಯೂರ್ ಆಗಿರಬೇಕು. ಇದನ್ನೆಲ್ಲ ಡಿಸೈಡ್ ಮಾಡುವಂಥದ್ದು ಥ್ರೂ ಸಾಫ್ಟ್ವೇರ್ ಮೂಲಕನೇ ಆಗುತ್ತೆ. ಹಾರ್ಡ್ವೇರ್ ಯೂಸ್ ಮಾಡಲ್ಲ, ಸಾಫ್ಟ್ವೇರ್ ಮೂಲಕನೇ ಆಗುತ್ತೆ. ಸೊ ಅದಕ್ಕೆ ಇದನ್ನು ತಂದಿರುವಂಥದ್ದಾಗಿರುತ್ತೆ. ಈ ತರದ್ದು ಆಲ್ರೆಡಿ ಬೇರೆ ಬೇರೆ ಕಂಟ್ರಿಗಳು ಯೂಸ್ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ US ಯೂಸ್ ಮಾಡ್ತಾ ಇದೆ. ಅದ್ರ ಬಂದು SCA ಅಂತ ಹೇಳ್ಬಿಟ್ಟು ಅಂದ್ರೆ ಸಾಫ್ಟ್ವೇರ್ ಕಮ್ಯುನಿಕೇಶನ್ ಆರ್ಕಿಟೆಕ್ಚರ್ ಅಂತ ಹೇಳಿ. ಮತ್ತೆ ಯುರೋಪ್ ಅಲ್ಲಿ ಕೂಡ SSOR ಅಂತ ಯೂಸ್ ಮಾಡ್ತಾ ಇದ್ದಾರೆ. ಮತ್ತೆ ನ್ಯಾಟೋ ಕೂಡ ಸ್ಟನಾಗ್ SDR ನ ಯೂಸ್ ಮಾಡ್ತಾ ಇದೆ. ಸೊ ಅದೇ ರೀತಿಯಲ್ಲಿ ನಾವು DRDO ನಲ್ಲಿ ಕೂಡ ಒಂದು ತಂದಿದ್ದೀವಿ. ಹೆಸರು ಕೇಳ್ತಾರೆ, ಇಂಡಿಯನ್ ರೇಡಿಯೋ ಸಾಫ್ಟ್ವೇರ್ ಆರ್ಕಿಟೆಕ್ಚರ್ ಸ್ಟ್ಯಾಂಡರ್ಡ್ ಅಂತ ಹೇಳಿ. ಅದು ಉದ್ದೇಶ ಅಂತಾದ್ರೂ ಕೇಳಬಹುದು, ನೆನ್ಪಿಟ್ಕೋಬೇಕಾಗುತ್ತೆ. ಮುಂದಿನ ಆರ್ಟಿಕಲ್ ಬಂದು ನ್ಯಾಷನಲ್ ವೈಲ್ಡ್ ಲೈಫ್ ವೀಕ್ ಅಂತ ಆಚರಣೆ ಮಾಡ್ತೀವಿ. ಯೂಶಲಿ ನಾವು ಇಂಡಿಯಾದಲ್ಲಿ ಅಕ್ಟೋಬರ್ 2 ಇಂದ ಹಿಡಿದು ಅಕ್ಟೋಬರ್ 8 ವರೆಗೂ ನ್ಯಾಷನಲ್ ವೈಲ್ಡ್ ಲೈಫ್ ವೀಕ್ ಅಂತ ಆಚರಣೆ ಮಾಡ್ತೀವಿ. 1952 ಇಂದನೂ ಆಚರಣೆ ಮಾಡ್ತಾ ಬಂದಿರುವಂತದ್ದು. ಸೊ ಈ ಒಂದು ಆಚರಣೆಯಲ್ಲಿ ಈ ವೀಕ್ ಅಲ್ಲಿ ಕೆಲವೊಂದು ಅನೌನ್ಸ್ಮೆಂಟ್ ಮಾಡಿದೆ ಸರ್ಕಾರ. ಏನಂತಂದ್ರೆ ಡಾಲ್ಫಿನ್ ಟು ಗೇರಿಯಲ್ ಒಂದು 5 ಕನ್ಸರ್ವೇಷನ್ ಪ್ರಾಜೆಕ್ಟ್ ನ ಲಾಂಚ್ ಮಾಡಬೇಕು ಅಂತ ಮಾಡಿದ್ದಾರೆ. ಈಗ ಆಲ್ರೆಡಿ ನಮ್ಮಲ್ಲಿ ಕನ್ಸರ್ವೇಷನ್ ಪ್ರಾಜೆಕ್ಟ್ಸ್ ಇಲ್ವಾ ಇದೆ, ಮತ್ತೇನಕ್ಕೆ ಲಾಂಚ್ ಮಾಡ್ತಾ ಇದ್ದಾರೆ? ಯಾಕೆ ಅಂತಂದ್ರೆ ಈಗ ನೋಡಿ, ಈಗ ಫಾರ್ ಎಕ್ಸಾಂಪಲ್ ಟೈಗರ್ ಅಂತ ತಗೊಂಡ್ರೆ ಇಡೀ ಪ್ರಪಂಚದಲ್ಲಿ 70% ಆಫ್ ದ ಟೈಗರ್ ಪಾಪ್ಯುಲೇಷನ್ ಇಂಡಿಯಾದಲ್ಲೇ ಇದೆ. ಬಟ್ ಪ್ರಾಬ್ಲಮ್ ಏನಂತಂದ್ರೆ 35-40% ಔಟ್ಸೈಡ್ ದ ಪ್ರೊಟೆಕ್ಟೆಡ್ ಏರಿಯಾ ಇದೆ. ಔಟ್ಸೈಡ್ ದ ಪ್ರೊಟೆಕ್ಟೆಡ್ ಏರಿಯಾ ಅಂತಂದ್ರೆ ನ್ಯಾಷನಲ್ ಪಾರ್ಕ್, ವೈಲ್ಡ್ ಲೈಫ್ ಸೆಂಚುರಿ ಇರ್ತ ಟೈಗರ್ ರಿಸರ್ವ್ ಬಿಟ್ಟು ಆಚೆ ಇದೆ. ಆಚೆ ಇದ್ದಾಗ ಏನಾಗುತ್ತೆ, ಯೂಶಲಿ ಹ್ಯೂಮನ್ ಮತ್ತೆ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್ಗಳು ಆಗ್ತವೆ. ಸೊ ಹಾಗಾಗಿ ಇದನ್ನೆಲ್ಲ ತಡಿಬೇಕು ಅಂತೇಳಿ ಒಂದು ಸೆಕೆಂಡ್ ಹಂತದಲ್ಲಿ ಅಥವಾ 2ನೇ ಫೇಸ್ 3ನೇ ಫೇಸ್ ಈ ರೀತಿಯಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ ಕೆಲವೊಂದು ಪ್ರಾಜೆಕ್ಟ್ಗಳನ್ನ ಸರ್ಕಾರ ಈಗ ಲಾಂಚ್ ಮಾಡ್ತಾ ಇದೆ. ಸೊ ಯಾವ್ಯಾವ ಪ್ರಾಜೆಕ್ಟ್ಗಳನ್ನು ನೋಡೋದಾದ್ರೆ ಮೊದಲನೇ ಪ್ರಾಜೆಕ್ಟ್ ಬಂದು ಪ್ರಾಜೆಕ್ಟ್ ಡಾಲ್ಫಿನ್ ಅಂತೇಳಿ. ಪ್ರಾಜೆಕ್ಟ್ ಡಾಲ್ಫಿನ್ ಅಂದ್ರೆ ಗ್ಯಾಂಜೆಟಿಕ್ ಡಾಲ್ಫಿನ್ ಏನಿದೆಯಲ್ಲ ಅದನ್ನ ಪ್ರೊಟೆಕ್ಷನ್ ಮಾಡಬೇಕು ಅಂತ. ನೆಕ್ಸ್ಟ್ ಬಂದು ಸ್ಲಾತ್ ಬಿಯರ್ ಪ್ರೊಟೆಕ್ಷನ್ಗೆ ಅಂತೇಳಿ. ಆಮೇಲೆ ಬಂದು ಗೇರಿಯಲ್, ಇದೊಂದು ಮೊಸಳೆ ಜಾತಿಯ ಪ್ರಾಣಿ, ಗೇರಿಯಲ್ ನ ಪ್ರೊಟೆಕ್ಟ್ ಮಾಡಬೇಕು ಅಂತ. ಅದಾದ್ಮೇಲೆ ಈ ಕಾನ್ಫ್ಲಿಕ್ಟ್ ಬಗ್ಗೆ ಮಾತಾಡ್ತಿದ್ವಲ್ಲ, ಅದಕ್ಕೆ ಅಂತ ಹೇಳ್ಬಿಟ್ಟು ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನ ಎಸ್ಟಾಬ್ಲಿಷ್ ಮಾಡಬೇಕು. ಏನಕ್ಕೆ, ಹ್ಯೂಮನ್ ಮತ್ತೆ ವೈಲ್ಡ್ ಲೈಫ್ ಕಾನ್ಫ್ಲಿಕ್ಟ್ ಏನಾಗುತ್ತಲ್ಲ ಅದನ್ನ ಮ್ಯಾನೇಜ್ ಮಾಡಬೇಕು ಅಂತೇಳಿ. ಸೊ ಇದನ್ನೊಂದು ತರಬೇಕು ಅಂತ ಮಾಡಿದ್ದಾರೆ. ಅಗೇನ್ ಮತ್ತೆ ಟೈಗರ್ಸ್ ಔಟ್ಸೈಡ್ ದ ಟೈಗರ್ ರಿಸರ್ವ್ಸ್ ಏನಿದೆಯಲ್ಲ ಅದನ್ನ ಪ್ರೊಟೆಕ್ಟ್ ಮಾಡಬೇಕು, ಕನ್ಸರ್ವ್ ಮಾಡಬೇಕು ಅಂತೇಳಿ ಈ ಒಂದು 5 ಪ್ರೋಗ್ರಾಮ್ಗಳನ್ನ ಲಾಂಚ್ ಮಾಡಿದ್ದಾರೆ. ಸೊ ಈ ನೆಲೆಯಲ್ಲಿ ನಾವು ಏನ್ ಮಾಡಬೇಕು ಅಂತಂದ್ರೆ ಈ ಒಂದು ಸ್ಪೀಶೀಸ್ ಬಗ್ಗೆ ತಿಳ್ಕೊಳ್ಳೋದು ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಇದು ಬಂದು ಗ್ಯಾಂಜೆಟಿಕ್ ಡಾಲ್ಫಿನ್ ಅಂತ ಬಂದಾಗ ಗ್ಯಾಂಜೆಟಿಕ್ ಡಾಲ್ಫಿನ್ ಬಂದು ನ್ಯಾಷನಲ್ ಅಕ್ವಾಟಿಕ್ ಅನಿಮಲ್ ಅಂತ ಹೇಳಿ 2009 ಡಿಕ್ಲೇರ್ ಮಾಡಿದ್ದಾರೆ. ಅಂದ್ರೆ ಇದು ನಮ್ಮ ರಾಷ್ಟ್ರೀಯ ಜಲಚರ ಪ್ರಾಣಿ ಆಗುತ್ತೆ, ನೆನ್ಪಿಟ್ಕೋಬೇಕು, ಗ್ಯಾಂಜೆಟಿಕ್ ಡಾಲ್ಫಿನ್ ಅಂತ ಹೇಳ್ಬಿಟ್ಟು. ಮತ್ತೆ ಇದು ಸ್ಟೇಟ್ ಅಕ್ವಾಟಿಕ್ ಅನಿಮಲ್ ಆಫ್ ದ ಅಸ್ಸಾಂ ಕೂಡ ಹೌದಂತೆ. ಸೊ ಮತ್ತೆ ಇದು ಗ್ಯಾಂಜೆಟಿಕ್ ಡಾಲ್ಫಿನ್ ಅಂತ ಹೇಳಿದರೆ ಇದು ಎಂಡೆಮಿಕ್ ಟು ಗ್ಯಾಂಜೆಟಿಕ್ ಅಥವಾ ಗಂಗೆಗೆ ಮಾತ್ರ ಸೀಮಿತ. ಗಂಗೆನಲ್ಲಿ ಮಾತ್ರ ಇದೆಯಾ? ಇಲ್ಲ, ಗಂಗೆ ಅಂತಲ್ಲ, ಗಂಗೆ ಮತ್ತೆ ಬ್ರಹ್ಮಪುತ್ರ ಎರಡರಲ್ಲೂ ನೋಡಕ್ ಸಿಗುತ್ತೆ. ಅಷ್ಟೇ ಅಲ್ಲದೆ ಮೇಘನಾ ಮತ್ತೆ ಕರ್ಣಫುಲಿ ಸಂಗು ಅಂದ್ರೆ ಇವೆಲ್ಲ ಎಲ್ಲೆಲ್ಲಿ ನದಿಗಳು ಹರಿಯುತ್ತೆ,
ನೇಪಾಳ, ಇಂಡಿಯಾ, ಬಾಂಗ್ಲಾದೇಶ್ ಇಲ್ಲೆಲ್ಲೂ ಇವು ನೋಡಕ್ ಸಿಗುತ್ತೆ. ಬಟ್ ಇಂಡಿಯಾದಲ್ಲಿ ಅಷ್ಟೇ ಇಲ್ಲ, ಅಥವಾ ಗಂಗೆ ನದಿನಲ್ಲಿ ಅಷ್ಟೇ ಇಲ್ಲ, ನೆನ್ಪಿಟ್ಕೋಬೇಕಾಗುತ್ತೆ. ಗ್ಯಾಂಜೆಟಿಕ್ ರಿವರ್ ಡಾಲ್ಫಿನ್. ಮತ್ತೆ ಇದರ ಕನ್ಸರ್ವೇಷನ್ ಸ್ಟೇಟಸ್ ಅಂತ ಬಂದಾಗ ಇದು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅಂಡರ್ ಅಲ್ಲಿ ಶೆಡ್ಯೂಲ್ 1 ಅಲ್ಲಿ ನಾವು ಅದನ್ನು ಪ್ರೊಟೆಕ್ಟ್ ಮಾಡ್ತಾ ಇದೀವಿ. ಮತ್ತೆ IUCN ಲಿಸ್ಟ್ ಅಲ್ಲಿ ಎಂಡೇಂಜರ್ಡ್ ಇದೆ, ವೆರಿ ಇಂಪಾರ್ಟೆಂಟ್, ಎಂಡೇಂಜರ್ಡ್ ಇದೆ, ನೆನ್ಪಿಟ್ಕೋಬೇಕಾಗುತ್ತೆ. ಇದು ಗ್ಯಾಂಜೆಟಿಕ್ ಡಾಲ್ಫಿನ್. ಎರಡನೇದು ಬಂದು ಟೈಗರ್ ಬಗ್ಗೆ ಇದೆ. ಟೈಗರ್ ಬಂದು ಇದು ಬಂದು ಎಂಡೇಂಜರ್ಡ್ ಅಲ್ಲಿ ಪ್ರೊಟೆಕ್ಟ್ ಮಾಡ್ತಾ ಇದೀವಿ ನಾವು, ಎಂಡೇಂಜರ್ಡ್ ಲಿಸ್ಟ್ ಅಲ್ಲಿ ಇದೆ. ಮತ್ತೆ ಪ್ರಾಜೆಕ್ಟ್ ಟೈಗರ್ ಕೂಡ ಲಾಂಚ್ ಮಾಡಿದೀವಿ. ಸೈಟ್ಸ್ ಅಲ್ಲಿ ಬಂದು ಅಪೆಂಡಿಕ್ಸ್ 1 ಅಲ್ಲಿ ಇದ್ರೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಶೆಡ್ಯೂಲ್ 1 ಅಲ್ಲಿ ನಾವು ಇದಕ್ಕೆ ಪ್ರೊಟೆಕ್ಷನ್ ಕೊಡ್ತಾ ಇದೀವಿ. ಮತ್ತೆ ಇನ್ನೊಂದು ಬಂದು ಗೇರಿಯಲ್ ಅಂತಂದ್ರೆ ಮೊಸಳೆ ರೀತಿಯ ಪ್ರಾಣಿ. ನೋಡಿ, ಈ ರೀತಿ ಇದೆಯಲ್ಲ ಮೊಸಳೆ ರೀತಿಯ ಪ್ರಾಣಿ. ಅಂದ್ರೆ ಈ ಗೇರಿಯಲ್ ಇದೆಯಲ್ಲ, ಈ ಗೇರಿಯಲ್ ಬಂದು ಸ್ವಲ್ಪ ಅದರ ಮೂತಿ ಉದ್ದ ಇರುತ್ತೆ. ಮೂತಿ ಏನಿರುತ್ತೆ ಸ್ವಲ್ಪ ಉದ್ದ ಇರುತ್ತೆ. ನೋಡಿ, ಈ ರೀತಿ ಮೊಸಳೆ ಜಾತಿನ ಸ್ವಲ್ಪ ಮೂತಿ ಉದ್ದ ಇರುತ್ತೆ. ಮತ್ತೆ ಇದು ಫಿಶ್ ಈಟಿಂಗ್. ಮೋಸ್ಟ್ಲಿ ನಮಗೆ ಇದು ಫ್ರೆಶ್ ರಿವರ್ ಅಲ್ಲಿ ನೋಡೋಕ್ಕೆ ಸಿಗುವಂಥದ್ದು, ಅಥವಾ ಫ್ರೆಶ್ ವಾಟರ್ ನೋಡೋಕ್ಕೆ ಸಿಗುವಂಥದ್ದಾಗಿರುತ್ತೆ. ಈ ಸ್ಯಾಂಡ್ ಬ್ಯಾಂಕು, ಸ್ಯಾಂಡ್ ಬಾರ್ಸ್ ಮತ್ತು ಐಲ್ಯಾಂಡ್ಗಳೇನಿದೆಯಲ್ಲ, ಇದರ ಒಂದು ಜೀವನ ಚಕ್ರ, ಫಾರ್ ಎಕ್ಸಾಂಪಲ್ ಮೊಟ್ಟೆ ಇಡೋದಾಗ್ಬೋದು ಅಥವಾ ರೆಸ್ಟ್ ಮಾಡೋದಾಗ್ಬೋದು, ಇದಕ್ಕೆ ಅಂತಾನೆ ಮಾಡ್ಕೊಂಡಿರುತ್ತದೆ. ಇದು ಅದರ ಒಂದು ಎಕಾಲಜಿಗೆ ಬೇಕು. ಮತ್ತೆ ಏನಂತಂದ್ರೆ ಇದು ಕ್ರಿಟಿಕಲಿ ಎಂಡೇಂಜರ್ಡ್ ಇದೆ. ಮತ್ತೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಇದನ್ನ ಶೆಡ್ಯೂಲ್ 1 ಪ್ರೊಟೆಕ್ಟ್ ಮಾಡ್ತಾ ಇದೀವಿ. ಇನ್ನು ಸ್ಲಾತ್ ಬಿಯರ್, ಇಲ್ಲಿ ನೋಡಿ ಇರ್ತೀರಾ ಕರಡಿ, ಸ್ಲಾಟ್ ಬಿಯರ್. ಇದು ಬಂದು ಅಕ್ರಾಸ್ ದ ವರ್ಲ್ಡ್ ಎಲ್ಲ ಕಡೆ ನೋಡಕ್ ಸಿಗುತ್ತೆ, ಈವನ್ ಕರ್ನಾಟಕದಲ್ಲಿ ನೋಡಕ್ ಸಿಗುತ್ತೆ ಇದು. ಮತ್ತೆ ಇದ್ರ ಬಗ್ಗೆ ತಿಳ್ಕೊಳ್ಳೋದು ಏನಂತಂದ್ರೆ, ಇದು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಇದು ಕೂಡ ಶೆಡ್ಯೂಲ್ 1 ಅಲ್ಲಿ ಆಗಿದೆ. ಬಟ್ IUCN ಅಂತ ಬಂದಾಗ 100 ವಲ್ನರಬಲ್ ಲಿಸ್ಟ್ ಅಲ್ಲಿ ಇದೆ. ಸೊ ಇದು ನೋಟ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್ ಆಗುತ್ತೆ. ಇನ್ನೊಂದು ಅಪ್ಡೇಟ್ ಏನಂತಂದ್ರೆ, BRO ಅಂದ್ರೆ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅಂತ ಏನ್ ಹೇಳ್ತೀವಲ್ಲ, ಅದು ಈಗ ವರ್ಲ್ಡ್ಸ್ ಹೈಯೆಸ್ಟ್ ಮೋಟರಬಲ್ ರೋಡ್ ಇನ್ ಲಡಾಖ್ ಅಲ್ಲಿ ಬಿಲ್ಡ್ ಮಾಡಬೇಕು ಅಂತ ಪ್ಲಾನ್ ಮಾಡಿದೆ. ಅಂದ್ರೆ ಅತಿ ಎತ್ತರದ ಪ್ರದೇಶದಲ್ಲಿ ಒಂದು ಮೋಟರಬಲ್ ರೋಡ್ ನ ಬಿಲ್ಡ್ ಮಾಡಬೇಕು ಅಂತ ಹೇಳಿ ಈಗ ಮುಂದೆ ಬಂದಿತ್ತು, ಬಿಲ್ಡ್ ಮಾಡಿದೆ ಕೂಡ. ಅಂದ್ರೆ ಈ BROನೇ ಆಲ್ರೆಡಿ ಉಮಿಂಗ್ಲಾ ಅಂತಂದ್ರೆ ಲಡಾಖ್ ಅಲ್ಲಿ ಉಮಿಂಗ್ಲಾ ಅನ್ನೋ ಜಾಗದಲ್ಲಿ ಆಲ್ರೆಡಿ 19,024 ಅಡಿ ಎತ್ತರದ ಮೋಟರಬಲ್ ರೋಡ್ ನ ಬಿಲ್ಡ್ ಮಾಡಿತ್ತು. ಬಟ್ ಈಗ ಏನ್ ಮಾಡಿದೆ ಅಂತಂದ್ರೆ, ಈಗ ಮಿಂಗ್ಲಾ, ನೆನ್ಪಿಟ್ಕೋಬೇಕು, ಮಿಂಗ್ಲಾ ಇದು ಕೂಡ ಲಡಾಖ್ ಅಲ್ಲೇ ಇರುವಂತದ್ದು. ಮಿಂಗ್ಲಾ ಅನ್ನೋ ಜಾಗದಲ್ಲಿ 19,400 ಅಡಿ ಎತ್ತಿರೋ ಇರುವಂತಹ ಜಾಗದಲ್ಲಿ ಈ ಒಂದು ಮೋಟರಬಲ್ ರೋಡ್ ನ ಕನ್ಸ್ಟ್ರಕ್ಟ್ ಮಾಡ್ತಾ ಇದೆ. ಯೂಶಲಿ ಈ BRO ಕನ್ಸ್ಟ್ರಕ್ಟ್ ಮಾಡಬೇಕಾದ್ರೆ ಪ್ರಾಜೆಕ್ಟ್ ಗಳಿಗೆ ಒಂದೊಂದು ಹೆಸರಿಡುತ್ತೆ. ಫಾರ್ ಎಕ್ಸಾಂಪಲ್ ಪ್ರಾಜೆಕ್ಟ್ ದಂತಕ್, ಪ್ರಾಜೆಕ್ಟ್ ಚೇತಕ್, ಈ ರೀತಿಯಾಗಿ. ಸೊ ಈ ಒಂದು ಯಾವ ಪ್ರಾಜೆಕ್ಟ್ ಅಲ್ಲಿ ಬಿಲ್ಡ್ ಆಗಿದೆ ಅಂತಂದ್ರೆ ಪ್ರಾಜೆಕ್ಟ್ ಹಿಮಾಂಕ್ ಅಂತ ಹೇಳ್ಬಿಟ್ಟು ಈ ಒಂದು ಪ್ರಾಜೆಕ್ಟ್ ಅಂಡರ್ ಅಲ್ಲಿ ಬಿಲ್ಡ್ ಮಾಡ್ತಿರೋಂಥದ್ದು. ಜಾಗ ಇಂಪಾರ್ಟೆಂಟ್ ಆಗುತ್ತೆ. ಮಿಂಗ್ಲಾ ಪಾಸ್, ಲಡಾಖ್. ಎಷ್ಟು ಹೈಟ್ ಇದೆ ಇದು? 19,400 ಅಡಿಗಳು. ಇನ್ನು ಈ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಬಗ್ಗೆ ನೋಡಬೇಕು ಅಂತಂದ್ರೆ, ಇದು ಏನಂತಂದ್ರೆ ಕನ್ಸ್ಟ್ರಕ್ಷನ್ ಕೆಲಸ ಮಾಡೋಕೆ ಅಂತ ಇರುವಂತದ್ದು. ಇದು ಇರುವಂತದ್ದು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಕೆಳಗಡೆ ಕೆಲಸ ಮಾಡುತ್ತೆ. ಯಾಕಂತಂದ್ರೆ ಕೆಲವೊಂದು ಸ್ಟ್ರಾಟಜಿಕಲ್ ಲೊಕೇಶನ್ಸ್ ಇರುತ್ತೆ, ಸೆಕ್ಯೂರಿಟಿ ಕನ್ಸರ್ನ್ ಇರುವಂತ ಲೊಕೇಶನ್ಸ್ ಗಳಿರ್ತವೆ, ಬಾರ್ಡರ್ ಏರಿಯಾಗಳಿರ್ತವೆ. ಸೊ ಇಲ್ಲೇನಂತಂದ್ರೆ, ಇಂಥ ಏರಿಯಾಗಳಲ್ಲಿ ಸ್ಟ್ರಾಟಜಿಕಲಿ ರೋಡ್ಗಳನ್ನ ಬಿಲ್ಡ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಅಂತಾನೆ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಕಡೆ ಬಂದಿರುವಂತಹ ಒಂದು ಬಾರ್ಡರ್ ರೋಡ್ ಆರ್ಗನೈಸೇಷನ್ ನೆನ್ಪಿಟ್ಕೋಬೇಕಾಗುತ್ತೆ. ಆಲ್ರೆಡಿ ಹೇಳ್ದಂಗೆ ಇದು ಬಂದು 1916 ಎಸ್ಟಾಬ್ಲಿಷ್ ಆಗಿರುವಂತದ್ದು. ಸೆಕ್ಯೂರ್ ರೋಡ್ ಬಾರ್ಡರ್ಗಳನ್ನ ಮೇಂಟೈನ್ ಮಾಡಬೇಕು ಅಂತ ಹೇಳ್ಬಿಟ್ಟು ತಂದಿರುವಂತದ್ದು. ಇನ್ಫ್ರಾಸ್ಟ್ರಕ್ಚರ್ನ ಬಿಲ್ಡ್ ಮಾಡ್ತಾರೆ ರಿಮೋಟ್ ಏರಿಯಾದಲ್ಲಿ. ಮತ್ತೆ ಇದರ ಆಪರೇಷನ್ಸ್ ಎಲ್ಲಿ ನಡೆಯುತ್ತೆ ಅಂತಂದ್ರೆ ಯೂಶಲಿ 19 ಸ್ಟೇಟ್ಸ್ ಅಂದ್ರೆ ಈ ನಾರ್ತ್ ಮತ್ತೆ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಇರ್ತಾವಲ್ಲ, 19 ಸ್ಟೇಟ್ಸ್ಗಳು ಮತ್ತೆ 3 UTs ಇಲ್ಲಿ ಬಿಲ್ಡ್ ಮಾಡ್ತವೆ. ಅಂದ್ರೆ ಇಂಡಿಯಾ ಒಳಗಡೆ ಮಾತ್ರ ಬಿಲ್ಡ್ ಮಾಡೋದು ಇಲ್ಲ. ಇಫ್ ಇನ್ ಕೇಸ್ ಏನಾದ್ರು ನೀಡಿತ್ತು ಅಂತಂದ್ರೆ, ನಮ್ಮ ಮಧ್ಯೆ ಏನಾದ್ರು ನಮ್ಮ ಮತ್ತೆ ನೈಬರಿಂಗ್ ಕಂಟ್ರಿ ಮಧ್ಯೆ ಏನಾದ್ರು ಒಂದು ಕೋಆರ್ಡಿನೇಷನ್ ಇತ್ತು ಅಂತಂದ್ರೆ ನೈಬರಿಂಗ್ ಕಂಟ್ರೀಸ್ ಅಲ್ಲೂ ಬಿಲ್ಡ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಅಫ್ಘಾನಿಸ್ತಾನ್, ಭೂತಾನ್, ಮಯನ್ಮಾರ್, ತಜಿಕಿಸ್ತಾನ್ ಇಲ್ಲೂ ಕೂಡ ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತವೆ, ನೆನ್ಪಿಟ್ಕೋಬೇಕಾಗುತ್ತೆ. ಮುಂದಿನ ಆರ್ಟಿಕಲ್ ಬಂದು ವರ್ಲ್ಡ್ ಕಾಟನ್ ಡೇ ಬಗ್ಗೆ. ವರ್ಲ್ಡ್ ಕಾಟನ್ ಡೇನ ನಾವು ಪ್ರತಿ ವರ್ಷ ಪ್ರಪಂಚದಾದ್ಯಂತ October 7 ಆಚರಣೆ ಮಾಡ್ತೀವಿ. ಫಸ್ಟ್ ಟೈಮ್ 2019 WTO ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಇದೆಯಲ್ಲ, ಸೊ ಜೆನೆವಾದಲ್ಲಿ ಅಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿದ್ವಿ. ಸೊ ಅದಾದ್ಮೇಲೆ ಪ್ರತಿ ವರ್ಷನೂ 7 ಅಕ್ಟೋಬರ್ ಆಚರಣೆ ಮಾಡ್ತಾ ಬರ್ತೀವಿ. ಏನಕ್ಕೆ ಅಂತಂದ್ರೆ ಯುನೈಟ್ ಮಾಡೋದಕ್ಕೆ, ಅಂದ್ರೆ ಇಡೀ ಗ್ಲೋಬಲ್ ನ ಒಂದು ಯುನೈಟ್ ಮಾಡೋದಕ್ಕೆ, ಅಥವಾ ಒಂದು ಸಪ್ಲೈ ಚೈನ್ ಏನಿದೆಯಲ್ಲ ಅದನ್ನ ಪ್ರಾಪರ್ ಆಗಿ ಮೇಂಟೈನ್ ಮಾಡೋದಕ್ಕೆ, ಎಸ್ಟಾಬ್ಲಿಷ್ ಮಾಡ್ಸಕ್ಕೆ. ಈಗ ಅಲ್ಲೇನಾಗುತ್ತೆ, ಕಮ್ಯುನಿಟೀಸ್ ಆಗ್ಬೋದು, ಕಲ್ಚರ್ ಆಗ್ಬೋದು, ಎಕಾನಮೀಸ್ ಆಗ್ಬೋದು, ಎಲ್ಲವೂ ಇಂಟಿಗ್ರೇಟ್ ಆಗುತ್ತೆ ಇಡೀ ಗ್ಲೋಬಲ್ ಅಂತೇಳಿ. ಮತ್ತೆ ಈ ಸಲ ಹೋಸ್ಟ್ ಮಾಡಿದ ಯಾವ ಕಂಟ್ರಿಗಳು ಅಂತಂದ್ರೆ ಚಾಂಡ್ ಮತ್ತೆ FAO ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಏನಿದೆಯಲ್ಲ, ಸೊ ಇವ್ರು ಸೇರಿ ಆರ್ಗನೈಸ್ ಮಾಡಿದಂತು. ಈ ವರ್ಷದ ಥೀಮ್ ಇಂಪಾರ್ಟೆಂಟ್ ಆಗುತ್ತೆ, ಫ್ಯಾಬ್ರಿಕ್ ಆಫ್ ಅವರ್ ಲೈಫ್ ಅಂತ ಹೇಳ್ಬಿಟ್ಟು. ಫ್ಯಾಬ್ರಿಕ್ ಆಫ್ ಅವರ್ ಲೈಫ್ ಅನ್ನೋದು ಈ ಒಂದು ವರ್ಷದ ಥೀಮ್ ಆಗುತ್ತೆ. ಇನ್ ಕಾಟನ್ ಬಗ್ಗೆ ತಿಳ್ಕೋಬೇಕು ಅಂತಂದ್ರೆ, ಇಂಡಿಯಾ ಕಾಟನ್ ಏರಿಯಾ ವೈಸ್ ಏನಾದ್ರು ಪ್ರೊಡಕ್ಷನ್ ಮಾಡ್ತೀವಿ ಅಂತಂದ್ರೆ ವಿ ಆರ್ ದ ಫಸ್ಟ್, ನೆನ್ಪಿಟ್ಕೊಳ್ಳಿ, ಏರಿಯಾ ವೈಸ್. ಇಫ್ ಇನ್ ಕೇಸ್ ಜಸ್ಟ್ ಪ್ರೊಡಕ್ಷನ್ ಅಂತ ಬಂದಾಗ ವಿ ಆರ್ ಅಟ್ ದ ಸೆಕೆಂಡ್, ಪ್ರೊಡಕ್ಟಿವಿಟಿ ಅಂತ ಬಂದಾಗ 39th. ಏನ್ ಪ್ರೊಡಕ್ಟಿವಿಟಿ ಅಂತಂದ್ರೆ, ನಾವು ಎಷ್ಟೋ ಜಾಗಗಳಲ್ಲಿ ಬೆಳಿತೀವಿ, ಎಷ್ಟೋ ಈಲ್ಡ್ ತೆಗಿತೀವಿ, ಬಟ್ ಆದ್ರೆ ಆ ಕ್ವಾಲಿಟಿ ಇರುವಂತಹದ್ದು ನಮ್ಮ ಕೈಗೆ ಎಷ್ಟು ಸಿಗುತ್ತೆ ಅಂತಂದ್ರೆ 39th ರ್ಯಾಂಕ್ ಅಲ್ಲಿ ಇದ್ದೀವಿ. ಅಂದ್ರೆ ನಮ್ಮಲ್ಲಿ ಇನ್ನ ಆ ಕ್ವಾಲಿಟಿ ಇರುವಂತಹ ಕಾಟನ್ ಪ್ರೊಡಕ್ಷನ್ ಆಗ್ತಾ ಇಲ್ಲ. ಸೊ ಅದನ್ನ ನೆನ್ಪಿಟ್ಕೋಬೇಕಾಗತ್ತೆ. ಮತ್ತೆ ಕನ್ಸಂಪ್ಷನ್ ಅಂತ ಬಂದಾಗ ವಿ ಆರ್ ಅಟ್ ದ ಸೆಕೆಂಡ್, ನಾವು ಸೆಕೆಂಡ್ ಲಾರ್ಜೆಸ್ಟ್ ಕನ್ಸ್ಯೂಮರ್ ಆಗಿರ್ತೀವಿ. ಪ್ರಪಂಚದಲ್ಲಿ ಪ್ರೊಡ್ಯೂಸ್ ಆಗುವಂತಹ ಸುಮಾರು 22% ಅಥವಾ 22.24% ಅಷ್ಟು ವರ್ಲ್ಡ್ ಕಾಟನ್ ನಾವೇ ಕನ್ಸ್ಯೂಮ್ ಮಾಡ್ತೀವಿ. ಪ್ರೊಡಕ್ಷನ್ ಅಂತ ಬಂದಾಗ ಆಲ್ಮೋಸ್ಟ್ 40% ಆಫ್ ದ ಪ್ರೊಡಕ್ಷನ್ ನಮ್ಮಲ್ಲಿ ಆಗ್ತಾ ಇರುತ್ತೆ. ಇನ್ನ ಕಾಟನ್ ಪ್ರೊಡಕ್ಷನ್ ಅಂತ ಬಂದಾಗ ಹೈಯೆಸ್ಟ್ ಪ್ರೊಡ್ಯೂಸರ್ ಯಾರು?
ಇಂಡಿಯಾದಲ್ಲಿ ಅಂತ ನೋಡಿದಾಗ ಗುಜರಾತ್ ಅಂತ ನೆನ್ಪಿಟ್ಕೋಬೇಕಾಗುತ್ತೆ. ಇದನ್ನ ಯಾಕೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಈಗ ವರ್ಲ್ಡ್ ಕಾಟನ್ ಡೇ ಸೆಲೆಬ್ರೇಟ್ ಆಗ್ತಾ ಇದೆ ಅಂತ ಹೇಳಿದೆ, ಅದು ಕರೆಕ್ಟು. ಮತ್ತೆ ಈ ಒಂದು ವರ್ಲ್ಡ್ ಕಾಟನ್ ಡೇನ ನಾವು ಇಂಡಿಯಾದಲ್ಲಿ ಕೂಡ ಸೆಲೆಬ್ರೇಟ್ ಮಾಡಿದ್ವಿ. ಇಂಡಿಯಾದಲ್ಲಿ ಇದನ್ನ ಹೋಸ್ಟ್ ಮಾಡಿದ ಯಾರು ಅಂತಂದ್ರೆ ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ಸ್. ಸೊ ಈ ಒಂದು ಫಂಕ್ಷನ್ ನ್ಯೂ ಡೆಲ್ಲಿನಲ್ಲಿ ಆಗುತ್ತೆ. ಇಲ್ಲೇನ್ ಮಾಡ್ತಾರೆ ಅಂತಂದ್ರೆ ಮಿನಿಸ್ಟರು, ಈಗ ಆಲ್ರೆಡಿ ಕಮಿಟ್ಮೆಂಟ್ ಇದೆ, ಇಂಡಿಯಾದ ಒಂದಷ್ಟು ಕಮಿಟ್ಮೆಂಟ್ ಇದೆ, ಏನೋ ಟೆಕ್ಸ್ಟೈಲ್ ಇಂಡಸ್ಟ್ರಿನಲ್ಲಿ ಸುಮಾರು 350 ಬಿಲಿಯನ್ ಟೆಕ್ಸ್ಟೈಲ್ ಸೆಕ್ಟರ್ ಟಾರ್ಗೆಟ್ ಮಾಡಿದ್ದಾರೆ. ಅಂದ್ರೆ 350 ಬಿಲಿಯನ್ ಅಷ್ಟು $ಗಳನ್ನ ನಾವು ಬೈ 2030 ಟೆಕ್ಸ್ಟೈಲ್ ಇಂಡಸ್ಟ್ರಿಯಿಂದಾನೇ ತಗೋಬೇಕು ಅನ್ನೋದು ಪ್ಲಾನ್ ಆಗಿದೆ. ಅದರಲ್ಲೂ ಈ 350ರಲ್ಲಿ 100 ಬಿಲಿಯನ್ ಅಷ್ಟು ಎಕ್ಸ್ಪೋರ್ಟ್ ಮಾಡೇ ತಗೋಬೇಕು ಅಂತಾನು ಪ್ಲಾನ್ ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಕಾರ್ಬನ್ ನ್ಯೂಟ್ರಾಲಿಟಿನ ಮೇಂಟೈನ್ ಮಾಡಬೇಕು ಅಂತೇಳಿ, ಸೊ ಅದನ್ನೇ ಮತ್ತೆ ರಿಯೇಟರೇಟ್ ಮಾಡಿದ್ದಾರೆ. ಸೊ ಹಾಗಾಗಿ ಸುದ್ದಿನಲ್ಲಿರುವಂಥದ್ದು ಡೇಸ್ ಅಂಡ್ ಥೀಮ್ಸ್ ಆರ್ ಇಂಪಾರ್ಟೆಂಟ್, ಅದನ್ನ ನೆನ್ಪಿಟ್ಕೊಳ್ಳಿ. ಇನ್ನೊಂದು ಸ್ಮಾಲ್ ಸುದ್ದಿ ಏನಂತಂದ್ರೆ ಇ ಸಿಗರೇಟ್ ಬಗ್ಗೆ. ಇ ಸಿಗರೇಟ್ ಇದನ್ನ ನಾವು ಆಲ್ರೆಡಿ ಇಂಡಿಯಾದಲ್ಲಿ ಬ್ಯಾನ್ ಮಾಡಿದ್ದೀವಿ. ಬಟ್ ಈಗ ಯಾಕೆ ಸುದ್ದಿನಲ್ಲಿದೆ ಅಂತಂದ್ರೆ, ಇದ್ರ ಬಗ್ಗೆ WHO ಒಂದು ರಿಪೋರ್ಟ್ ಕೊಟ್ಟಿದೆ. ಈ ರಿಪೋರ್ಟ್ ಅಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ, ಅಟ್ಲೀಸ್ಟ್ 15 ಮಿಲಿಯನ್ ಚಿಲ್ಡ್ರನ್ಸ್ ಈ ಒಂದು ಇ ಸಿಗರೇಟ್ ನ ಯೂಸ್ ಮಾಡ್ತಾ ಇದಾರೆ ಅಂತ. ಚಿಲ್ಡ್ರನ್ಸ್ ಅಂದ್ರೆ ಎಷ್ಟು? 13 ಇಂದ 15 ವರ್ಷದೊಳಗೆ ಇರುವಂತಹ ಮಕ್ಕಳುಗಳು ಈ ಒಂದು ಇ ಸಿಗರೇಟ್ ನ ಯೂಸ್ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು. ಈ ಅಂತಂದ್ರೆ ಎಲೆಕ್ಟ್ರಾನಿಕ್ಸ್, ಅಂದ್ರೆ ಇದನ್ನ ಎಂಡ್ಸ್ ಅಂತ ಕರೀತಾರೆ. ಎಂಡ್ಸ್ ಫಾರ್ಮೆಟ್ ಇದೆ. ಎಂಡ್ಸ್ ಅಂತಂದ್ರೆ ಎಲೆಕ್ಟ್ರಾನಿಕ್ ನಿಕೋಟಿನ್ ಡೆಲಿವರಿ ಸಿಸ್ಟಮ್ ಅಂತ ಹೇಳಿ. ಅಂದ್ರೆ ಈ ಸಿಗರೇಟ್ ಅಲ್ಲಿ ನಿಕೋಟಿನ್ ಇರುತ್ತೆ. ನಿಕೋಟಿನ್ ಇರೋದ್ರಿಂದ ಏನಾಗುತ್ತೆ? ಅಡಿಕ್ಷನ್ ಆಗುತ್ತೆ, ಮಕ್ಕಳಲ್ಲಿ ಅಡಿಕ್ಷನ್ ಆಗುತ್ತೆ. ಸೊ ಅದರಿಂದ ಏನಾಗುತ್ತೆ ಅಂತಂದ್ರೆ ರೆಸ್ಪಿರೇಟರಿ ಪ್ರಾಬ್ಲಮ್ಗಳಾಗ್ಬೋದು, ಅಥವಾ ನರ್ವಸ್ ಸಿಸ್ಟಮ್ ಅಲ್ಲಿ ಅದು ಆಕ್ಟ್ ಆಗುವಂಥದ್ದು, ಈ ರೀತಿಯಾಗಿ ಆಗ್ತಾ ಇರುವಂಥದ್ದಾಗುತ್ತೆ. ಅದರ ಹೈ ಪ್ರಿವಿಲೆನ್ಸ್ ಈಗ ಯುರೋಪಲ್ಲಿ ಆಗ್ತಾ ಇದೆ ಅಂತ ಕೂಡ ಈ ರಿಪೋರ್ಟ್ ಅಲ್ಲಿ ಹೇಳ್ತಾ ಇದೆ. ಸೊ ಒಂದ್ ಕಡೆ ನಾವು ಟೊಬಾಕೋನ ಕಂಟ್ರೋಲ್ ಮಾಡಬೇಕು ಅಂತೇಳಿ 2000 ಕಂಪೇರ್ ಮಾಡ್ಕೊಂಡ್ರೆ 2021ರಿಂದ ಅಂದ್ರೆ ಮೊದಲೆಷ್ಟಿತ್ತು? 2.38 ಬಿಲಿಯನ್ ಅಷ್ಟು ಟೊಬಾಕೋ ಯೂಸರ್ಸ್ ಇದ್ರು ವರ್ಲ್ಡ್ ವೈಡ್ ಅಂತ ಹೇಳ್ತಿದೆ. ಬಟ್ 24ರಲ್ಲಿ 1.2 ಬಿಲಿಯನ್ ಅಷ್ಟು ಬಂದು ನಿಂತಿದೆ ಅಂತ ಹೇಳ್ತಿತ್ತು. ಬಟ್ ಅದು ಏನಾಗಿದೆ ಅಂತಂದ್ರೆ ನೋಡಿ, ಆಲ್ಮೋಸ್ಟ್ 15 ಬಿಲಿಯನ್ ಮತ್ತೆ ಏನಾಗಿದೆ ಅಂತಂದ್ರೆ ಈ ಸಿಗರೇಟ್ ಕಡೆ ಡೆವಲಪ್ ಆಗ್ತಾ ಇದ್ದಾರೆ, ಕನ್ವರ್ಟ್ ಆಗ್ತಾ ಇದ್ದಾರೆ. ಸೊ ಇದು ಹೈ ಪ್ರಿವಿಲೆನ್ಸ್ ಇರುವಂತದ್ದು ಯುರೋಪ್ ಅಂತ ಹೇಳಿದೆ, ಅಂದ್ರೆ ಹೈ ಇನ್ಕಮ್ ಕಂಟ್ರೀಸ್ಗಳು ಏನಿದೆಯಲ್ಲ ಅಲ್ಲೇ ಜಾಸ್ತಿ ಆಗ್ತಾ ಇದೆ. ಇನ್ನು ಈ ಸಿಗರೇಟ್ ಬಗ್ಗೆ ನೋಡಬೇಕು ಅಂತಂದ್ರೆ, ಈ ಸಿಗರೇಟ್ ಆಲ್ರೆಡಿ ಹೇಳಿದಂಗೆ ಇದು ಎಂಡ್ಸ್ ಒಂದು ಫಾರ್ಮ್ ಆಗುತ್ತೆ. ಅಂದ್ರೆ ಎಲೆಕ್ಟ್ರಾನಿಕ್ ನಿಕೋಟಿನ್ ಡೆಲಿವರಿ ಸಿಸ್ಟಮ್, ಎಲೆಕ್ಟ್ರಾನಿಕ್ ಮೂಲಕ, ಅಂದ್ರೆ ಬ್ಯಾಟ್ರಿ. ಎಲೆಕ್ಟ್ರಾನಿಕ್ ಅಂತಂದ್ರೆ ಏನ್ ಹೇಳ್ತೀವಿ ಇಲ್ಲಿ? ಬ್ಯಾಟ್ರಿ ಸಪೋರ್ಟ್ ಇರುತ್ತೆ ಇದಕ್ಕೆ. ವಿತ್ ಬ್ಯಾಟ್ರಿ ಏನ್ ಮಾಡ್ತಾರೆ ಅಂತಂದ್ರೆ ನಿಕೋಟಿನ್ ನ ಸಪ್ಲೈ ಮಾಡುತ್ತೆ ಬ್ರೈನ್ಗೆ ಅಥವಾ ಬಾಡಿಗೆ. ಹೆಂಗೆ ಅಂತಂದ್ರೆ ಒಂದು ಸೊಲ್ಯೂಷನ್ ಇರುತ್ತೆ. ಸೊಲ್ಯೂಷನ್ ಯಾವ್ದ್ರಿಂದ ಆಗಿರುತ್ತೆ? ನಿಕೋಟಿನ್ ಮತ್ತೆ ಪ್ರೊಪಲಿನ್ ಗ್ಲೈಕಾಲ್ ಇಂದ ಆಗಿರುವಂತಹ ಒಂದು ಸೊಲ್ಯೂಷನ್ ಇರುತ್ತೆ. ಆ ಸೊಲ್ಯೂಷನ್ ಏನ್ ಮಾಡುತ್ತೆ ಅಂತಂದ್ರೆ ಬ್ಯಾಟ್ರಿ ನೇರವಾಗಿ ಆ ಸೊಲ್ಯೂಷನ್ ನ ವೇಪರ್ ಆಗಿ ಕನ್ವರ್ಟ್ ಮಾಡುತ್ತೆ, ಟೊಬಾಕೋ ತರ ಬರ್ನ್ ಆಗುವಂತಲ್ಲ. ಸೊ ಇದನ್ನ ಯೂಸ್ ಮಾಡ್ತಾ ಇದಾರೆ. ಸೊ ಹಾಗಾಗಿ ಸುದ್ದಿನಲ್ಲಿ ಇರುವಂತದ್ದು. ನಿಮ್ಗೆ ನಿಕೋಟಿನ್ ಬಗ್ಗೆ ಕೇಳ್ಬೋದು ಅಥವಾ ಈ ಸಿಗರೇಟ್ ಬಗ್ಗೆ ಕೇಳ್ಬೋದು, ನೆನ್ಪಿಟ್ಕೊಳ್ಳಿ. ಇನ್ನೊಂದು ಸೆಕ್ಷನ್ ಅಂತ ಬಂದ್ರೆ ನೋಬೆಲ್ ಪ್ರೈಸ್. ಈ ವಾರದ ಅತಿ ಹಾಟ್ ಟಾಪಿಕ್ ಅಂತಾನೆ ಹೇಳ್ಬೋದು. ಎಲ್ಲ ಎಕ್ಸಾಮ್ಸ್ ಅಲ್ಲೂ ಕೇಳ್ತಾರೆ. ಇವನ್ UPSC ಹಿಡಿದು PC ವರೆಗೂ ಎಲ್ಲ ಎಕ್ಸಾಮ್ಸ್ ಅಲ್ಲೂ ಕೇಳೋ ಚಾನ್ಸಸ್ ಇರುತ್ತೆ, ನೆನ್ಪಿಟ್ಕೋಬೇಕಾಗತ್ತೆ. ಸೊ ಮೊದಲನೇದಾಗಿ ಬಂದ್ರು ಕೆಮಿಸ್ಟ್ರಿಯಲ್ಲಿ ಯಾರಿಗ ಅವಾರ್ಡ್ ಬಂದಿದೆ ಅಂತಂದ್ರೆ ನೆನ್ಪಿಟ್ಕೊಳ್ಳಿ, ಸುಸುಮು ಕಿತಗವಾ, ಜಪಾನ್ನ ಸುಸುಮು ಕಿಟೋಗವಾ, ಆಸ್ಟ್ರೇಲಿಯಾದ ರಿಚರ್ಡ್ ರಾಬ್ಸನ್, USA ಹೋಮರ್ ಎಂ ಯಾಗಿ ಅನ್ನೋರು. ಇವರ 3 ಜನಕ್ಕೆ ಬಂದಿರುವಂತದ್ದು ಕೆಮಿಸ್ಟ್ರಿನಲ್ಲಿ. ಏನಂತಂದ್ರೆ ಈ ಮಾಲಿಕ್ಯೂಲ್ಸ್ ಬರ್ತವಲ್ಲ, ಕೆಮಿಸ್ಟ್ರಿನಲ್ಲಿ ಮಾಲಿಕ್ಯೂಲ್ಸ್ಗಳು, ಗ್ಯಾಸ್ ಪಾರ್ಟಿಕಲ್ಸ್ಗಳೆಲ್ಲ ಏನ್ ಬರ್ತಾವಲ್ಲ, ಇವನ್ನು ಕೂಡ ಮ್ಯಾನಿಪುಲೇಟ್ ಮಾಡ್ಬೋದು ವಿತ್ ಇನ್ ನ್ಯಾನೋಸ್ಕೋಪಿಕ್ ಫ್ರೇಮ್ವರ್ಕ್ ಅಲ್ಲಿ ಅಂತ ಹೇಳ್ತಾ ಇದೆ. ಅಂದ್ರೆ ನ್ಯಾನೋಸ್ಕೋಪಿಕ್ ಫ್ರೇಮ್ವರ್ಕ್ ಅಂದ್ರೆ 10⁻⁻9 ಅಂತ ಹೇಳ್ತೀವಿ, 10⁻⁻9 ಅಂತ. ಈ ಲೆವೆಲ್ ಅಲ್ಲೂ ಕೂಡ ಆ ಮಾಲಿಕ್ಯೂಲ್ಗಳನ್ನ ಟ್ರ್ಯಾಪ್ ಮಾಡ್ಬೋದು, ಸ್ಟೋರ್ ಮಾಡ್ಬೋದು ಮತ್ತು ಮ್ಯಾನಿಪುಲೇಟ್ ಮಾಡ್ಬೋದು ಅಂತ ಇವರು ಇದರ ಬಗ್ಗೆ ರಿಸರ್ಚ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಇವರಿಗೆ ನೊಬೆಲ್ ಪ್ರೈಸ್ ಕೊಟ್ಟಿರುವಂಥದ್ದು ನೆನ್ಪಿಟ್ಕೋಬೇಕಾಗುತ್ತೆ. ಇನ್ನ ಫಿಸಿಕ್ಸ್ ಅಂತ ಬಂದಾಗ, ಫಿಸಿಕ್ಸ್ ಅಲ್ಲಿ ಅಡ್ವಾನ್ಸ್ಮೆಂಟ್ ಆಗಿರುವಂಥದ್ದು ಕ್ವಾಂಟಮ್ ಟೆಕ್ನಾಲಜಿ ಬಗ್ಗೆ ಮಾಡಿರುವಂತದ್ದಾಗಿರುತ್ತೆ. ಅಂದ್ರೆ ಇವನ್ ಲಾರ್ಜೆಸ್ಟ್ ಫ್ರೇಮ್ ವರ್ಕ್ ಯಾವ್ದಾನ ಸ್ಟ್ರಕ್ಚರ್ ಇತ್ತು ಅಂತಂದ್ರೆ ಅದರಲ್ಲೂ ಕೂಡ ಕ್ಯೂಬಿಟ್ಸ್ ಇದ್ವು ಅಂತಂದ್ರೆ, ಅಥವಾ ಕ್ವಾಂಟಮ್ ಬಿಟ್ಸ್ಗಳಿದ್ವು ಅಂತಂದ್ರೆ ಅವು ಕೂಡ ಕ್ವಾಂಟಮ್ ಬಿಹೇವಿಯರ್ನ ತೋರಿಸ್ತವೆ ಅಂತ ಹೇಳ್ಬಿಟ್ಟು ಇವರು ಇನ್ವೆನ್ಷನ್ ಮಾಡಿರುವಂಥದ್ದು. ಸೊ ಅದಕ್ಕೆ ಇವರಿಗೆ ನೊಬೆಲ್ ಪ್ರೈಸ್ ಬಂದಿರುವಂಥದ್ದು ನೆನ್ಪಿಟ್ಕೋಬೇಕಾಗುತ್ತೆ. ಇವರು 3 ಜನನು USA ಅವರೇ ಆಗಿರ್ತಾರೆ. ಹೆಸರು ಬಂದು ಜಾನ್ ಕ್ಲಾರ್ಕೆ, ಮೈಕಲ್ H. ಡೆವೋರೆಟ್ ಮತ್ತೆ ಜಾನ್ M. ಮಾರ್ಟಿನೀಸ್ ಅಂತ ಹೇಳಿ ನೆನ್ಪಿಟ್ಕೊಳ್ಳಿ. ಜಾನ್ ಕ್ಲಾರ್ಕ್, ಮೈಕಲ್ H. ಡೆವೋರೆಟ್ ಮತ್ತೆ ಜಾನ್ M. ಮಾರ್ಟಿನೀಸ್ ಅಂತ ಹೇಳಿ ಇವ್ರು 3 ಜನಕ್ಕೆ ಫಿಸಿಕ್ಸ್ ಅಲ್ಲಿ ಬಂದಿರುವಂತದ್ದಾಗಿರುತ್ತೆ. ಅದಾದ್ಮೇಲೆ ಬಂದು ಮೆಡಿಸಿನ್ ಬಂದು ಆಟೋ ಇಮ್ಯೂನ್ ಸಿಸ್ಟಮ್ ಬಗ್ಗೆ ಅಂತಂದ್ರೆ, ಇನ್ಫೆಕ್ಟ್ ಆಟೋ ಇಮ್ಯೂನ್ ಹೆಂಗ್ ವರ್ಕ್ ಆಗುತ್ತೆ, ಅದು ಹೆಂಗೆ ಆಕ್ಚುಲಿ ಅದು ನಮ್ಗೆ ತೊಂದರೆನಾ ಅಲ್ವಾ ಅನ್ನೋದ್ರ ಬಗ್ಗೆ ರಿಸರ್ಚ್ ಮಾಡಿರುವಂತದ್ದು. ಯಾರ್ಯಾರು ಅಂತ ನೋಡೋದಾದ್ರೆ US ನ ಮೇರಿ ಇ ಬ್ರೂಂಕೋ, ನೆಕ್ಸ್ಟ್ US ನ ಫ್ರೆಡ್ ರಾಮ್ಸ್ಡೆಲ್ US ಅವರು. ಅದಾದ್ಮೇಲೆ ಜಪಾನ್ನ ಶಿಮೋನ್ ಸಕಾಗುಚಿ. ಇವರು 3 ಜನಕ್ಕೆ ಈ ಮೆಡಿಸಿನ್ ಫೀಲ್ಡ್ ಅಲ್ಲಿ ಬಂದಿರುವಂತದ್ದಾಗಿರುತ್ತೆ. ನೆಕ್ಸ್ಟ್ ಬಂದು ನೊಬೆಲ್ ಪೀಸ್ ಪ್ರೈಸ್ ಬಂದು ಮರಿಯಾ ಕೋರಿನಾ ಮಚಾಡೋ ಅನ್ನೋರು ಬಂದಿದೆ. ಏನಂತಂದ್ರೆ ಇವರು ವೆನಿಜುಲಾದಲ್ಲಿ, ಅಂದ್ರೆ ಇವರು ಅಪೋಸಿಷನ್ ಪಾರ್ಟಿನಲ್ಲಿ ಇದ್ದವರು, ವೆನಿಜುಲಾದಲ್ಲಿ ಒಂದು ಡೆಮೊಕ್ರೆಟಿಕ್ ರೈಟ್ಸ್ಗೋಸ್ಕರ ಹೋರಾಟ ಮಾಡಿದ್ದಾರೆ. ಒಂದು ಡಿಕ್ಟೇಟರ್ಶಿಪ್ ಏನಿದೆಯಲ್ಲ ಅದ್ರ ಅಗೇನ್ಸ್ಟ್ ಆಗಿ
ಹೋರಾಟ ಮಾಡಿ ಒಂದು ಡೆಮೊಕ್ರೆಟಿಕ್ ರೈಟ್ಸ್ ನ ವೆನಿಜುಲಾದಲ್ಲಿ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಹೋರಾಟ ಮಾಡಿದ್ರು. ಸೊ ಇವ್ರನ್ನ ಗುರುತಿಸಿ ಈಗ ನೊಬೆಲ್ ಪ್ರೈಸ್ ಕೊಟ್ಟಿದ್ದಾರೆ, ನೊಬೆಲ್ ಪ್ರೈಸ್. ನೆಕ್ಸ್ಟ್ ಬಂದು ಲಾಸ್ಲೋ ಕರ್ಸ್ನಾ ಹೊರ್ಕಾಯ್. ಲಾಸ್ಲೋ ಕರ್ಸ್ನಾ ಹೊರ್ಕಾಯ್ ಅನ್ನೋರು, ಇವ್ರು ಬಂದು ಹಂಗೇರಿಯನ್ ಅವರು. ಇವರಿಗೆ ನೊಬೆಲ್ ಪ್ರೈಸ್ ಫಾರ್ ಲಿಟ್ರೇಚರ್ ಬಂದಿದೆ. ಲಿಟ್ರೇಚರ್ಗೆ ಅಂತೇಳಿ ಕೊಟ್ಟಿರುವಂಥದ್ದು. ಇವ್ರ ಹೆಸರು ಕೂಡ ನೆನ್ಪಿಟ್ಕೋಬೇಕಾಗುತ್ತೆ. ಇವರು ಹಂಗೇರಿಯವರು. ಇನ್ನು ಕರ್ನಾಟಕ ಸುದ್ದಿಗೆ ಬರಬೇಕು ಅಂತಂದ್ರೆ ಕರ್ನಾಟಕದಲ್ಲೂ ಅಷ್ಟೇ ಈ ಒಂದು ಅಕ್ಟೋಬರ್ ಮಂತ್ ಅಲ್ಲಿ ತುಂಬಾ ಅವಾರ್ಡ್ಗಳಿದೆ. ಸೊ ಒಂದೊಂದನ್ನೇ ನೋಡ್ತಾ ಹೋಗೋಣ. ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಎಲ್ಲ ನೋಟ್ ಡೌನ್ ಮಾಡ್ಕೊಳ್ಳಿ. ಆಲ್ಮೋಸ್ಟ್ ಎಲ್ಲ ಫ್ಯಾಕ್ಚುಯಲ್ ಇನ್ಫಾರ್ಮೇಶನ್ ನಾನು ಕೊಡ್ತಾ ಹೋಗ್ತೀನಿ. ರಾಮಚಂದ್ರ ಗುಹಾ ಅವರಿಗೆ ಮಹಾತ್ಮ ಗಾಂಧಿ ಸೇವಾ ಅವಾರ್ಡ್ ನ ಕೊಟ್ಟಿದ್ದಾರೆ. ಯಾರು ಕೊಟ್ಟಿರುವಂಥದ್ದು? ಕರ್ನಾಟಕ ಸರ್ಕಾರ ಕೊಟ್ಟಿರುವಂಥದ್ದು. ಇವರೇ ರಾಮಚಂದ್ರ ಗುಹಾ ಅವರು. ಏನಕ್ಕೆ ಯಾವ ಅವಾರ್ಡು? ಮಹಾತ್ಮ ಗಾಂಧಿ ಸೇವಾ ಅವಾರ್ಡ್ ಅಂತ ಹೇಳ್ಬಿಟ್ಟು. ಈ ಅವಾರ್ಡ್ನ ಆಲ್ರೆಡಿ ಹೇಳಿದ ರೀತಿಯಲ್ಲಿ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಕೊಡುವಂಥದ್ದು. ಡಿಪಾರ್ಟ್ಮೆಂಟ್ ಆಫ್ ಇನ್ಫಾರ್ಮೇಶನ್ ಪಬ್ಲಿಕ್ ರಿಲೇಷನ್, ಈ ಒಂದು ಡಿಪಾರ್ಟ್ಮೆಂಟ್ ಮೂಲಕ ಈ ಒಂದು ಮಹಾತ್ಮ ಗಾಂಧಿ ಸೇವಾ ಅವಾರ್ಡ್ ನ ಕೊಡ್ತಾರೆ. ಏನೇನಿರುತ್ತೆ ಅಂತ ಕೇಳ್ತಾರೆ ಎಕ್ಸಾಮ್ ಅಲ್ಲಿ. 5 ಲಕ್ಷ ಪ್ರೈಸು, 5 ಲಕ್ಷ ಅಮೌಂಟ್ ಇರುತ್ತೆ, 5 ಲಕ್ಷ ದುಡ್ಡು ಇರುತ್ತೆ, ಒಂದು ಪ್ಲೇಕ್ ಇರುತ್ತೆ, ಮತ್ತೆ ಸರ್ಟಿಫಿಕೇಟ್ ಇರುತ್ತೆ. ಇದು ಇಂಪಾರ್ಟೆಂಟ್ ಆಗುತ್ತೆ. ಕೇಳ್ತಾರೆ ಯಾರ್ಯಾರು ಕೊಡ್ತಾರೆ? ಇಂಡಿವಿಜುವಲ್ ಕೊಡ್ತಾರೆ, ಮತ್ತೆ ಆರ್ಗನೈಸೇಷನ್ ಕೊಡ್ತಾರೆ. ಈ ವರ್ಷ ಕೊಟ್ಟಿರುವಂತದ್ದು ಯಾರಿಗೆ? ರಾಮಚಂದ್ರ ಗುಹಾ ಅವರಿಗೆ. ನೆನ್ಪಿಟ್ಕೋಬೇಕು. ಇನ್ನು ರಾಮಚಂದ್ರ ಗುಹಾ ಅವರಿಗೆ ಯಾಕೆ ಕೊಟ್ಟರು ಅಂತಂದ್ರೆ ಅವರು ಗಾಂಧೀಜಿಯವರ ಪ್ರಿನ್ಸಿಪಲ್ಸ್, ಅವರ ಥಾಟ್ಸು ಇದನ್ನ ಮತ್ತೆ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿದ್ರು. ಸೊ ಅವರಿಗೆ ಅಂತ ಕೊಟ್ಟಿರುವಂಥದ್ದು. ಇವರ ವರ್ಕ್ಗಳು ನೆನ್ಪಿಟ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಮೋಸ್ಟ್ಲಿ ಕೇಳಲ್ಲ, ಬಟ್ ಯಾವುದಕ್ಕೂ ಇರಲಿ. ಈಗ ಮೇಜರ್ ವರ್ಕ್ ಅಂತ ಬಂದಾಗ ಯೂಶಲಿ ಗಾಂಧಿ ಅವ್ರದ್ದು ಬಯೋಗ್ರಫಿ ಬರೀತಾ ಹೋಗ್ತಾರೆ. ಗಾಂಧಿ ಅವ್ರದ್ದು ಬಯೋಗ್ರಫಿನ 2 ಹಂತದಲ್ಲಿ ಬರೀತಾರೆ. ಫಾರ್ ಎಕ್ಸಾಂಪಲ್ ನೋಡಿ, ಗಾಂಧಿ ಬಿಫೋರ್ ಇಂಡಿಯಾ, ಒನ್ ಪಾರ್ಟ್ ಆಫ್ ಮಹಾತ್ಮ ಗಾಂಧೀಸ್ ಬಯೋಗ್ರಫಿ, ಅಂದ್ರೆ ಗಾಂಧಿ ಬರೋದಕ್ಕಿಂತ ಮುಂಚೆ ಇಂಡಿಯಾ ಹೆಂಗಿತ್ತು ಅಂತೇಳಿ. ನೆಕ್ಸ್ಟ್ ಇಂಡಿಯಾ ಆಫ್ಟರ್ ಗಾಂಧಿ, ಅದೊಂದು ಇದೆ, 2 ಆಗುತ್ತೆ. ನಂತರ ದ ಇಯರ್ಸ್ ದಟ್ ಚೇಂಜ್ ದ ವರ್ಲ್ಡ್, ಇದೊಂದಿದೆ. ನೆಕ್ಸ್ಟ್ ಕಾರ್ನರ್ ಆಫ್ ದ ಫಾರಿನ್ ಫೀಲ್ಡ್ ಅಂತೇಳಿ. ಇವ್ 4 ನೆನ್ಪಿಟ್ಕೊಳ್ಳಿ, ಕೇಳೋ ಚಾನ್ಸಸ್ ಇರುತ್ತೆ. ಮತ್ತೆ ಕರ್ನಾಟಕ ಸರ್ಕಾರ ಈ ಸಲ ಸ್ಟೇಟ್ ಫಿಲ್ಮ್ ಅವಾರ್ಡ್ಗಳನ್ನ ಅನೌನ್ಸ್ ಮಾಡಿದೆ. ಇದನ್ನ ಗ್ರೂಪ್ ಬಿ, ಗ್ರೂಪ್ ಸಿ ಎಕ್ಸಾಮ್ಸ್ ಗಳಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಇಂಪಾರ್ಟೆಂಟ್ ಅಂತಂದ್ರೆ ಈ ಮೊದಲನೇ ಕಾಲಮ್ ಅಲ್ಲಿ ಇರುವಂತದ್ದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಯಾಕಂದ್ರೆ ಇದು ಗೌರ್ಮೆಂಟ್ ಸೋರ್ಸ್ ಅನ್ನು ತಗೊಂಡಿರುವಂತದ್ದು. ನೋಡ್ಕೊಳ್ಳಿ. ಮೊದಲನೇ ಅತ್ಯುತ್ತಮ ಚಿತ್ರ ಬಂದು ದೊಡ್ಡಹಟ್ಟಿ ಬೋರೇಗೌಡ. ನೆನ್ಪಿಟ್ಕೋಬೇಕು, ದೊಡ್ಡಹಟ್ಟಿ ಬೋರೇಗೌಡ ಬಂದು ಅತ್ಯುತ್ತಮ ಚಿತ್ರ ಆಗುತ್ತೆ. 2ನೇ ಅತ್ಯುತ್ತಮ ಚಿತ್ರ ಬಂದು ಚಾರ್ಲಿ 777. ಆಮೇಲೆ 3ನೇ ಅತ್ಯುತ್ತಮ ಚಿತ್ರ ಬಂದು ಬಿಸಿಲು ಕುದುರೆ. ಇದನ್ನ ಆಲ್ರೆಡಿ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಶೇರ್ ಮಾಡಿದೀನಿ, ಬಿಸಿಲು ಕುದುರೆ. 3ನೇದು ಬಂದು ವಿಶೇಷ ಸಾಮಾಜಿಕ ಕಳಕಳಿ ಚಿತ್ರ ಬಂದು ಭಾರತ ಪ್ರಜೆಗಳಾದ ನಾವು. ಅದಾದ್ಮೇಲೆ ಜನಪ್ರಿಯ ಮನೋರಂಜನಾ ಚಿತ್ರ ಬಂದು ಯುವರತ್ನ ಆಗುತ್ತೆ. ಅತ್ಯುತ್ತಮ ಮಕ್ಕಳ ಚಿತ್ರ ಬಂದು ಕೇಕ್ ಆಗುತ್ತೆ. ಅದಾದ್ಮೇಲೆ ಅತ್ಯುತ್ತಮ ಪ್ರಾದೇಶಿಕ ಭಾಷಾ ಚಿತ್ರ ಯಾವುದು ಇಂಪಾರ್ಟೆಂಟ್ ಆಗುತ್ತೆ? ನಾಡಪೆದ ಆಶಾ. ನೆನ್ಪಿಟ್ಕೊಳ್ಳಿ, ನಾಡಪೆದ ಆಶಾ. ಇದು ಕೊಡವ ಭಾಷೆನಲ್ಲಿ ಮಾಡಿರುವಂತದ್ದಾಗಿರುತ್ತೆ. ಇನ್ನು ಕೆಲವೊಂದು ಕ್ಯಾಟಗರಿ ನೋಡ್ಬೇಕು ಅಂತಂದ್ರೆ ಅತ್ಯುತ್ತಮ ನಟ ಬಂದು ರಕ್ಷಿತ್ ಶೆಟ್ಟಿ ಅವ್ರಿಗೆ ಬಂದಿದೆ, ಚಾರ್ಲಿ ಚಿತ್ರಕ್ಕೋಸ್ಕರ. ಚಾರ್ಲಿ 777 ಚಿತ್ರಕ್ಕೋಸ್ಕರ. ಮತ್ತೆ ಅತ್ಯುತ್ತಮ ನಟಿ ಬಂದು ಅರ್ಚನಾ ಜೋಯಿಸ್, ಮ್ಯೂಟ್ ಅನ್ನೋ ಒಂದು ಮೂವಿಗೆ ಅರ್ಚನಾ ಜೋಯಿಸ್ ಅವರಿಗೆ ಬಂದಿದೆ. ಮತ್ತೆ ಅತ್ಯುತ್ತಮ ಪೋಷಕ ನಟಿ 2 ಒಂದೇ ಚಿತ್ರಕ್ಕೆ ಬಂದಿದೆ, ರತ್ನನ್ ಪ್ರಪಂಚ ಅವರಿಗೆ. ಪ್ರಮೋದ್ ಮತ್ತೆ ಉಮಾಶ್ರೀ ಅವರು ಬಂದಿರುವಂತದ್ದು. ಅತ್ಯುತ್ತಮ ಕಥೆ ಬಂದು ಮಂಜುನಾಥ್ ಮುನಿಯಪ್ಪ ಅನ್ನೋರು ಬಂದಿದೆ. ಇನ್ನ ಅಷ್ಟೇ ಯಾವುದು ಇಂಪಾರ್ಟೆಂಟ್. ಅತ್ಯುತ್ತಮ ನಿರ್ದೇಶಕ ಇಂಪಾರ್ಟೆಂಟ್ ಆಗುತ್ತೆ. ಇಮ್ತಿಯಾಜ್ ಸುಲ್ತಾನ್ ಬಿಸಿಲು ಕುದುರೆ ಅನ್ನೋ ಚಿತ್ರಕ್ಕೆ ಬಂದಿರುವಂತದ್ದು. ಹಿನ್ನೆಲೆ ಗಾಯಕ ಬಂದು ಅನೀಶ್ ಕೇಶವರಾವ್ ಅಂತ ಹೇಳ್ಬಿಟ್ಟು ಜಗನ್ನಾಥ ದಾಸರು ಅನ್ನೋ ಒಂದು ಮೂವಿಗೆ. ನೆಕ್ಸ್ಟ್ ಅತ್ಯುತ್ತಮ ಹಿನ್ನೆಲೆ ಗಾಯಕಿ ಬಂದು ಸಹನಾ ಎಂ ಭಾರದ್ವಾಜ್ ದಂಡಿ ಅನ್ನೋ ಮೂವಿಗೆ. ಇಷ್ಟಾದ್ರೂ ನೋಡಿಟ್ಕೋಬೇಕಾಗುತ್ತೆ, ಇಂಪಾರ್ಟೆಂಟ್. ಮುಂದಿನ 2 ಆರ್ಟಿಕಲ್ ನೋಡ್ತಾ ಹೋಗೋಣ. ಅಂದ್ರೆ ಮುಂದಿನ 2 ಇಂಪಾರ್ಟೆಂಟ್ ಅವಾರ್ಡ್ಗಳು. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅವಾರ್ಡ್. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಕೊಡುವಂಥದ್ದು ಯಾರು ಕೊಡುವಂಥದ್ದು? ಕಸಾಪ, ಕನ್ನಡ ಸಾಹಿತ್ಯ ಪರಿಷತ್ ಕೊಡುವಂಥದ್ದು. ಸೊ ಕಸಾಪ ಕೊಡುವಂತ ಅವಾರ್ಡ್ ಬಂದು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅವಾರ್ಡ್. ಇದರಲ್ಲಿ 2 ತರ ಅವಾರ್ಡ್ ಕೊಟ್ಟಿದೆ. ಒಂದು ಕರ್ನಾಟಕ ಸಾಹಿತ್ಯ ಆನರರಿ ಅವಾರ್ಡ್ ಅಂತ ಹೇಳಿ ಒಂದಾದ್ರೆ, ಇನ್ನೊಂದು ಬಂದು ಸಾಹಿತ್ಯ ಸೇರಿ ಅಂತ ಹೇಳ್ಬಿಟ್ಟು ಇದನ್ನ 10 ಜನ ಕೊಟ್ಟಿದ್ದಾರೆ, ಇನ್ನು 5 ಜನ ಕೊಟ್ಟಿದ್ದಾರೆ. ಸೊ 2 ನೋಡ್ಕೋಬೇಕಾಗತ್ತೆ. ಇಂಪಾರ್ಟೆಂಟ್ ಅಂತಂದ್ರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಆನರರಿ ಅವಾರ್ಡ್ ಏನಿದೆಯಲ್ಲ ಅದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನೂ ಸ್ವಲ್ಪ ಅದ್ ನೋಡ್ಕೊಳ್ಳಿ. ಶೂದ್ರ ಶ್ರೀನಿವಾಸನ್ ಅವ್ರಿಗೆ ಬಂದಿದೆ. ಅದಾದ್ಮೇಲೆ ಪ್ರತಿಭಾ ನಂದಕುಮಾರ್ ಅನ್ನೋರ್ಗೆ, ಮತ್ತೆ ಎಂ ಬಸವಣ್ಣ ಅನ್ನೋರ್ಗೆ, ಮತ್ತೆ DB ನಾಯಕ್ ಅನ್ನೋರ್ಗೆ, ವಿಶ್ವನಾಥ್ ಕರ್ನಾಡ್ ಅನ್ನೋರ್ಗೆ ಬಂದಿರುವಂತದ್ದು. ಮತ್ತೆ ಇದ್ರಲ್ಲಿ ಏನಿರುತ್ತೆ? ಇದ್ರಲ್ಲಿ ಬಂದು ಒಂದು 50,000 ಕ್ಯಾಶ್ ಕೊಡ್ತಾರೆ. ನೆನ್ಪಿಟ್ಕೋಬೇಕು, 50,000 ಕ್ಯಾಶ್ ಪ್ರೈಸ್ ಕೊಡ್ತಾರೆ. ನೆಕ್ಸ್ಟ್ ಮಹರ್ಷಿ ವಾಲ್ಮೀಕಿ ಅವಾರ್ಡ್ ಅಂತ ಬಂದಾಗ ಇದನ್ನ ಕೊಡುವಂತದ್ದು ಗೌರ್ಮೆಂಟ್ ಆಫ್ ಕರ್ನಾಟಕನೇ ಕೊಡುತ್ತೆ. ಯಾರ್ಯಾರು ಕೊಟ್ಟಿದೆ ಈ ಸಲ ಅಂತಂದ್ರೆ ನೋಡಿ, ನಾಗರಾಜು ಗನಡ ಹುಣಸೆ ಅಂತ ಹೇಳ್ಬಿಟ್ಟು ಇವ್ರು ಬಂದು ಬೆಂಗಳೂರವರು, ಮೀಡಿಯಾ ಒಂದು ಸೆಕ್ಟರ್ ಅಲ್ಲಿ ಕೊಟ್ಟಿರುವಂತದ್ದಾಗಿರುತ್ತೆ. ನೆಕ್ಸ್ಟ್ ತಿಪ್ಪೇಸ್ವಾಮಿ, ಇವರು ಚಿತ್ರದುರ್ಗದವರು, ಥಿಯೇಟರ್ ಫಾರ್ಮ್, ಆರ್ಟ್ ಫಾರ್ಮ್ ಏನಿದೆ ಅದ್ರಲ್ಲಿ ಕೊಟ್ಟಿರುವಂತದ್ದು. ನೆಕ್ಸ್ಟ್ JK ಮುತ್ತಣ್ಣ ಅನ್ನೋರು, ಇವರು ಕೊಡಗುನವರು. ಇವರಿಗೆ ಆರ್ಗನೈಸೇಷನ್ ಯಾವ್ದಾದ್ರು ಸಂಘ ಸಂಸ್ಥೆಗಳು ಇರ್ತಾವಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಕೊಟ್ಟಿರುವಂತದ್ದು. ನೆಕ್ಸ್ಟ್ ಮೂಲಸಿದ್ಧ ಲಕ್ಷ್ಮಣ ನಾಯಕೋಡಿ ಅನ್ನೋರು ಕೊಟ್ಟರು. ಇವ್ರು ಬಂದು ವಿಜಯಪುರದವರು. ಇವ್ರಿಗೆ ಸೋಷಿಯಲ್ ಸರ್ವಿಸ್ಗೆ ಅಂತ ರೆಕಗ್ನೈಸ್ ಮಾಡಿಕೊಟ್ಟಿರುವಂತದ್ದು. ನೆಕ್ಸ್ಟ್ ಕೆ ಉಚ್ಚಂಗಪ್ಪ ಅವರು, ಇವರು ವಿಜಯನಗರದವರು. ಇವರು ಸೋಷಿಯಲ್ ವರ್ಕ್ಗೆ ಕೊಟ್ಟಿರುವಂತದ್ದು. ಇದು ಗೌರ್ಮೆಂಟ್ ಆಫ್ ಕರ್ನಾಟಕನೇ ಕೊಡ್ತಿರೋದು. ಜೊತೆಗೆ ಇಲ್ಲೇನಿರುತ್ತೆ ಅಂತಂದ್ರೆ 5 ಲಕ್ಷ ಕ್ಯಾಶ್ ಇರುತ್ತೆ. ಜೊತೆಗೆ 20 ಗ್ರಾಮ್ ಗೋಲ್ಡ್ ಕೂಡ ಇರುತ್ತೆ. ನೆನ್ಪಿಟ್ಕೋಬೇಕಾಗತ್ತೆ ವಾಲ್ಮೀಕಿ ಅವಾರ್ಡ್ ಅಂತ ಹೇಳ್ಬಿಟ್ಟು.
ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನಂತಂದ್ರೆ, ಕರ್ನಾಟಕ ಪೇಯ್ಡ್ ಮೆನ್ಸ್ಟ್ರಲ್ ಲೀವ್ ನ ತರಬೇಕು ಅಂತೇಳಿ 2024ರಿಂದನೂ ಆ ಪ್ರಪೋಸಲ್ ಇತ್ತು. ಈಗ ಕ್ಯಾಬಿನೆಟ್ ಅಪ್ರೂವ್ ಮಾಡಿದೆ. ಸೊ ಇದಕ್ಕೆ ಮೆನ್ಸ್ಟ್ರಲ್ ಲೀವ್ ಪಾಲಿಸಿ 2025 ಅಂತ ಕರೀತಾರೆ. ಏನಂತಂದ್ರೆ ಮಂತ್ಲಿ ಒನ್ ಡೇ ರಜಾ ಕೊಡಬೇಕು ಅಂತ ಹೇಳ್ಬಿಟ್ಟು ಈಗ ಸರ್ಕಾರ ತೀರ್ಮಾನ ಮಾಡಿದೆ. ಈ ರೀತಿಯಾಗಿ ಮೆನ್ಸ್ಟ್ರಲ್ ಲೀವ್ ಕರ್ನಾಟಕಕ್ಕಿಂತ ಮುಂಚೆನೂ ಕೆಲವೊಂದು ಸ್ಟೇಟ್ ಗಳಲ್ಲಿ ಕೊಡ್ತಿದ್ರು. ಫಾರ್ ಎಕ್ಸಾಂಪಲ್ ನೋಡಿ, ಕೇರಳದಲ್ಲಿ 2 ಡೇಸ್ ಲೀವ್ ಕೊಡ್ತಾ ಇದ್ದಾರೆ ಒಂದು ತಿಂಗಳಿಗೆ. ಮತ್ತೆ ಬಿಹಾರ್ ಮತ್ತೆ ಒಡಿಸಾದಲ್ಲಿ 12 ದಿನ, ಅಂದ್ರೆ ವರ್ಷಕ್ಕೆ 12 ದಿನ, ಅಂದ್ರೆ ಮಂತ್ಲಿ ಒನ್ಸ್ ರಜಾ ಕೊಡ್ತಾರೆ. ಬಟ್ ಗೌರ್ಮೆಂಟ್ ಎಂಪ್ಲಾಯಿಗಳಿಗೆ ಮಾತ್ರ. ಬಟ್ ಕರ್ನಾಟಕದಲ್ಲಿ ಇದೇನು ಸ್ಪೆಷಾಲಿಟಿ ಇದೆ ಅಂತಂದ್ರೆ, ಇವರು 1 ದಿನ ರಜಾ ಕೊಡ್ತಾರೆ ಒಂದು ತಿಂಗಳಿಗೆ. ಬಟ್ ಇದು ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ನೋಡಿ, ಗೌರ್ಮೆಂಟ್ ಆಗ್ಬೋದು, ಗಾರ್ಮೆಂಟ್ಸ್ ಆಗ್ಬೋದು, ಮಲ್ಟಿನ್ಯಾಷನಲ್ ಕಂಪನೀಸ್ ಆಗ್ಬೋದು, IT ಫಾರ್ಮ್ಸ್ ಆಗ್ಬೋದು, ಪ್ರೈವೇಟ್ ಸೆಕ್ಟರ್ ಆಗ್ಬೋದು, ಇಲ್ಲಿರುವಂತಹ ಹೆಣ್ಣು ಮಕ್ಕಳುಗಳಿಗೆ 1 ದಿನ ರಜಾ ಕೊಡ್ತಾರೆ. ಅದು ಪೇಯ್ಡ್ ಲೀವ್ ಆಗುತ್ತೆ. ಮತ್ತೆ ಆ ರಜಾನ ಅವರು ಈಗ ತಗೊಳಕ್ ಅವ್ರು ರೆಡಿ ಇಲ್ಲ ನಾವು ವರ್ಕ್ ಮಾಡ್ತೀವಿ, ವಿ ಆರ್ ಓಕೆ ಅಂತಂದ್ರೆ, ಸೊ ಆ 12 ರಜಾನ ಬೇಕಿದ್ರೆ ಯಾವಾಗ್ಲಾದ್ರೂ ಒಂದೇ ಸಲ ತಗೋಬಹುದು. ಇಲ್ಲ ಅಂತಂದ್ರೆ ಮಂತ್ಲಿ ಒನ್ಸ್ ತಗೋಬಹುದು. 2 ಆಪ್ಷನ್ ಅವ್ರಿಗಿರುತ್ತೆ. ನೆನ್ಪಿಟ್ಕೋಬೇಕಾಗತ್ತೆ. ಮೆನ್ಸ್ಟ್ರಲ್ ಲೀವ್ ಪಾಲಿಸಿ 2025. ಇನ್ನೊಂದು ಆರ್ಟಿಕಲ್ ಅಂತಂದ್ರೆ, ನೀರಿದ್ದರೆ ನಾಳೆ ಅನ್ನೋ ಒಂದು ಸ್ಕೀಮ್ ನ ಸರ್ಕಾರ ಅಕ್ಟೋಬರ್ 9 ಲಾಂಚ್ ಮಾಡಿದೆ. ಏನಿದ್ರ ಥೀಮ್ ಅಂತಂದ್ರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಹೇಳ್ಬೋದು. ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂದ್ರೆ ಮುಂದಿನ ಒಂದು ಪೀಳಿಗೆಗೆ ನೀರು ಉಳಿಸಬೇಕು, ಅವಾಗಷ್ಟೇ ಅವ್ರು ಸರ್ವೈವ್ ಆಗೋದು ಅಂತ ಹೇಳ್ಬಿಟ್ಟು. ಅದಕ್ಕೆ ಏನ್ ಮಾಡ್ಬೇಕು, ಗ್ರೌಂಡ್ ವಾಟರ್ ಏನಿದೆಯಲ್ಲ ಅದನ್ನ ಇಂಪ್ರೂವ್ ಮಾಡಬೇಕು, ಅಥವಾ ವಾಟರ್ ರಿಸೋರ್ಸ್ ನ ರಿವೈವ್ ಮಾಡಬೇಕು, ಅಥವಾ ಅದನ್ನ ಪ್ರಾಪರ್ ಆಗಿ ಸೇವ್ ಮಾಡಬೇಕು, ಪ್ರೊಟೆಕ್ಷನ್ ಮಾಡಬೇಕು ಅಂತ ಹೇಳಿ ಮಾಡಿರುವಂತದ್ದು. ಇದಕ್ಕೆ ಅಂತ ಹೇಳಿ ಪಬ್ಲಿಕ್ ಅವೇರ್ನೆಸ್ ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಪಬ್ಲಿಕ್ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಹೋಗ್ತಾರೆ. ಈಗ ಅದಕ್ಕೆ ಅಂತ ಹೇಳ್ಬಿಟ್ಟು 15 ಡಿಸ್ಟ್ರಿಕ್ಟ್ ನ ಚೂಸ್ ಮಾಡಿದ್ದಾರೆ. 15 ಡಿಸ್ಟ್ರಿಕ್ಟ್ ಅಲ್ಲಿ 27 ತಾಲೂಕು, 125 ಗ್ರಾಮ ಪಂಚಾಯತಿಗಳನ್ನ ಚೂಸ್ ಮಾಡ್ಕೊಂಡಿದ್ದಾರೆ. ಸೊ ಅದರಲ್ಲಿ 100 ಗ್ರಾಮ ಪಂಚಾಯತಿಗಳನ್ನ ಕಲ್ಯಾಣ ಕರ್ನಾಟಕದಿಂದನೇ ಚೂಸ್ ಮಾಡ್ಕೊಂಡಿದ್ದಾರೆ. ಮತ್ತೆ ಇದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ವಸಿಷ್ಠ ಸಿಂಹ ಅವರು ಕೆಲಸ ಮಾಡ್ತಾ ಇದ್ದಾರೆ. ನೆನ್ಪಿಟ್ಕೋಬೇಕಾಗುತ್ತೆ. ನೀರಿದ್ದರೆ ನಾಳೆ. ಮುಂದಿನ ಆರ್ಟಿಕಲ್ ನೋಡೋದಾದ್ರೆ, ಕರ್ನಾಟಕ ಸ್ಕಿಲ್ ಡೆವಲಪ್ಮೆಂಟ್ ಪಾಲಿಸಿ ಅಂತ ಹೇಳಿ ಒಂದು ಪಾಲಿಸಿನ ಕರ್ನಾಟಕ ಗವರ್ಮೆಂಟ್ ಲಾಂಚ್ ಮಾಡಿದೆ. ಸ್ಕಿಲ್ ಡೆವಲಪ್ಮೆಂಟ್ ಪಾಲಿಸಿ 2025-32. ಈ ಇಯರ್ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನೇ ಕೇಳ್ತಾರೆ, 25-32 ನೆನ್ಪಿಟ್ಕೋಬೇಕಾಗತ್ತೆ. ಇದರ ಉದ್ದೇಶ ಏನು ಅಂತಂದ್ರೆ, ಕರ್ನಾಟಕನ ಇದನ್ನ ಗ್ಲೋಬಲ್ ಹಬ್ ಆಗಿ ಮಾಡಬೇಕು. ಯಾವ ರೀತಿ? ಸ್ಕಿಲ್ ಕೊಟ್ಟು ವರ್ಕ್ ಫೋರ್ಸ್ ನ ಕೊಡುವಂಥದ್ದು, ಅಥವಾ ಸ್ಕಿಲ್ಡ್ ವರ್ಕ್ ಫೋರ್ಸ್ ಅದನ್ನ ಗ್ಲೋಬಲ್ ಹಬ್ ಆಗಿ ಮಾಡಬೇಕು ಕರ್ನಾಟಕನ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡುವಂತ ಒಂದು ಸ್ಕೀಮ್ ಆಗುತ್ತೆ, ಅಥವಾ ಪಾಲಿಸಿ ಆಗುತ್ತೆ. ಓಕೆ, ಯಾವ ರೀತಿ ಮಾಡ್ತೀವಿ? ಯಾವ ರೀತಿ ಅಂತಂದ್ರೆ, ಐ ಟಿ ಐ ಅಂತ ಹೇಳ್ತೀವಿಲ್ಲ, ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಸ್. ಈ ITI ಇನ್ಸ್ಟಿಟ್ಯೂಟ್ಗಳನ್ನ ಸ್ಟ್ರೆಂಥನ್ ಮಾಡಬೇಕು. ಮತ್ತೆ GTTC ಅಂತಂದ್ರೆ ಗವರ್ಮೆಂಟ್ ಟೂಲ್ ರೂಮ್ ಅಂಡ್ ಟ್ರೈನಿಂಗ್ ಸೆಂಟರ್ಸ್ ಅಂತ ಕರಿತೀವಿ. ಸೊ ಇವುಗಳನ್ನು ಸ್ಟ್ರೆಂಥನ್ ಮಾಡಬೇಕು. ಜೊತೆಗೆ ಕರ್ನಾಟಕ ಜರ್ಮನ್ ಟೆಕ್ನಿಕಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗಳು, ಇವುಗಳನ್ನು ಕೂಡ ಸ್ಟ್ರೆಂಥನ್ ಮಾಡಬೇಕು. ಮತ್ತೆ ಜರ್ಮನ್ ಲ್ಯಾಂಗ್ವೇಜ್ಗೆ ಟ್ರೈನಿಂಗ್ ಸೆಂಟರ್ಗಳನ್ನ, ಅಂದ್ರೆ ನಮ್ದು ಸ್ವಲ್ಪ ಟೆಕ್ನಿಕಲ್ ಡೆವಲಪ್ಮೆಂಟ್ ಅಂತ ಅಂದಾಗ ಜರ್ಮನ್ ಕೊಲಾಬ್ರೇಷನ್ಗಳು ಜಾಸ್ತಿ ಆಗಿದೆ. ಸೊ ಅದಕ್ಕೋಸ್ಕರ ಆ ರೀತಿ ಮಾಡಬೇಕು ಅಂತ ಮಾಡಿದ್ದಾರೆ. ಮತ್ತೆ ಏನಂತಂದ್ರೆ, ಈ ಸ್ಕಿಲ್ ನ ಸ್ಕೂಲ್ ಲೆವೆಲ್ ಅಲ್ಲಿ, ಸ್ಕೂಲ್ ಅಥವಾ ಹೈಯರ್ ಸ್ಕೂಲ್ ಎಜುಕೇಶನ್ ಲೆವೆಲ್ ಅಲ್ಲಿ ಇಂಟಿಗ್ರೇಟ್ ಮಾಡಬೇಕು ಕರಿಕ್ಯುಲಮ್ ಜೊತೆಗೆ ಅಂತಾನು ಪ್ಲಾನ್ ಮಾಡ್ತಾ ಇದ್ದಾರೆ. ಆ ಸ್ಕಿಲ್ ಅನ್ನೋದು ಜೆಂಡರ್ ಇನ್ಕ್ಲೂಸಿವ್ ಆಗಬೇಕು, ಅಂದ್ರೆ ಹೆಣ್ಮಕ್ಳನ್ನು ಸೇರಿಸಿ ಮಾಡಬೇಕು ಅಂತ ಹೇಳಿ. ಅದಕ್ಕೆ ಏನಾದ್ರು ಸ್ಪೆಸಿಫಿಕ್ ಆಗಿ ತಂದಿದ್ದಾರೆ ಅಂತ ನೋಡೋದು ಗೊತ್ತಾಗುತ್ತೆ. ಈಗ ITI ಇನ್ಸ್ಟಿಟ್ಯೂಟ್ ಅಂತ ಬಂದಾಗ ವುಮೆನ್ ಎನ್ರೋಲ್ಮೆಂಟ್ ನ ಅಟ್ಲೀಸ್ಟ್ 33% ಜಾಸ್ತಿ ಮಾಡಬೇಕು ಅಂತ ಮಾಡಿದ್ದಾರೆ. ಯಾವ ರೀತಿ ಮಾಡಬಹುದು? ಈಗ ಫೀ ವೇವರ್ ಮತ್ತೆ ಸ್ಕಾಲರ್ಶಿಪ್ ಇವುಗಳು ಕೊಟ್ಟಾದ್ರೂ ಸರಿನೇ. ಸೊ ಒಂದು ಜೆಂಡರ್ ಇನ್ಕ್ಲೂಸಿವಿಟಿನ ತರಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಅಷ್ಟೇ ಅಂತಲ್ಲ, ಈಗ ಟ್ರೈನಿಂಗ್ ಕೌನ್ಸಿಲಿಂಗ್, ಈಗ ಫಾರ್ ಎಕ್ಸಾಂಪಲ್ ITI ಇನ್ಸ್ಟಿಟ್ಯೂಟ್ ಗಳಿದೆಯಲ್ಲ, ಅಲ್ಲಿ ಟ್ರೈನಿಂಗ್ ಕೊಡುವಂಥದ್ದು ಯಾವುದಕ್ಕೆ? ಕೆರಿಯರ್ ನ ತಗೊಳಕ್ಕೆ ಅಂತ, ಅಥವಾ ಎಂಪ್ಲಾಯಬಿಲಿಟಿನ ಜಾಸ್ತಿ ಮಾಡೋದಕ್ಕೆ ಅಂತ. ಅದಾದ್ಮೇಲೆ ಪ್ಲೇಸ್ಮೆಂಟ್ ಸೆಲ್ಗಳನ್ನ ಎಸ್ಟಾಬ್ಲಿಷ್ ಮಾಡುವಂಥದ್ದು, ಕೌನ್ಸಿಲಿಂಗ್ ಕೊಡಿಸುವಂಥದ್ದು, ಗೈಡೆನ್ಸ್ ಮಾಡುವಂಥದ್ದು, ಈ ರೀತಿಯಾದಂತಹ ಕೆಲವೊಂದು ಇನ್ಸ್ಟಿಟ್ಯೂಟ್ಗಳಿಗೂ ಈಗ ಕೈ ಹಾಕ್ತಾ ಇದ್ದಾರೆ. ಅಷ್ಟಲ್ಲದೆ ಈಗ ಕಂಪ್ಯೂಟರ್ ಲ್ಯಾಂಗ್ವೇಜ್ ಇದೆಯಲ್ಲ, ಸೊ ಅಡ್ವಾನ್ಸ್ಡ್ ಕಂಪ್ಯೂಟರ್ ಅಂಡ್ ಲ್ಯಾಂಗ್ವೇಜ್ ಲ್ಯಾಬ್ಸ್ ಗಳನ್ನ ಎಸ್ಟಾಬ್ಲಿಷ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಮತ್ತೆ ಸ್ಪೆಷಲೈಸ್ ಕೋರ್ಸ್ಗಳು ಯಾವುದಕ್ಕೆ ಸಂಬಂಧಪಟ್ಟಂಗೆ, ರಿನ್ಯೂವಬಲ್ ಎನರ್ಜಿ ಆಗ್ಬೋದು, ರೋಬೋಟಿಕ್ಸ್ ಆಗ್ಬೋದು, ಅಥವಾ ಸೈಬರ್ ಸೆಕ್ಯೂರಿಟಿ ಆಗ್ಬೋದು, ಇದಕ್ಕೆ ಸಂಬಂಧಪಟ್ಟಂಗೆ ಸ್ಪೆಷಲೈಸ್ ಕೋರ್ಸ್ಗಳನ್ನ ತರಬೇಕು. ಮತ್ತೆ ನ್ಯಾಷನಲ್ ಸ್ಕಿಲ್ ಕ್ವಾಲಿಟಿ ಫ್ರೇಮ್ ವರ್ಕ್ ಏನಿದೆಯಲ್ಲ, ಅದಕ್ಕೆ ಅಲೈನ್ ಆಗುವಂತಹ ಒಂದು ಸರ್ಟಿಫಿಕೇಶನ್ ಪ್ರೋಗ್ರಾಮ್ಗಳನ್ನು ನಾವು ಲಾಂಚ್ ಮಾಡಬೇಕು 2025-32 ಗ್ಯಾಪ್ ಅಲ್ಲಿ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ದಾರೆ. ಮತ್ತೆ JTS ಗಳನ್ನ ಎಸ್ಟಾಬ್ಲಿಷ್ ಮಾಡಬೇಕು ಎವ್ರಿ ಡಿಸ್ಟ್ರಿಕ್ಟ್. JTS ಅಂದ್ರೆ ಜೂನಿಯರ್ ಟೆಕ್ನಿಕಲ್ ಸ್ಕೂಲ್ಸ್ ಅಂತ ಹೇಳ್ಬಿಟ್ಟು, ಇದು ಕೂಡ ಒಂದು ಟೆಕ್ನಿಕಲಿ ಎಂಪವರ್ ಮಾಡಕ್ಕೆ ಇರುವಂತಹ ಒಂದು ಇನ್ಸ್ಟಿಟ್ಯೂಟ್ ಆಗುತ್ತೆ. ಸೊ ಈ ರೀತಿಯಾಗಿ ಸಾಕಷ್ಟು ಸ್ಕೀಮ್ ಗಳನ್ನ ಹಾಕೊಂಡಿದ್ದಾರೆ. ಇದನ್ನ ಯಾವ್ದು ಬೇಕಾದ್ರೂ ಕ್ವಶನ್ ಆಗಿ ಕೇಳಬಹುದು, ನೆನ್ಪಿಟ್ಕೋಬೇಕಾಗುತ್ತೆ. ಕರ್ನಾಟಕ ಸ್ಕಿಲ್ ಡೆವಲಪ್ಮೆಂಟ್ ಪಾಲಿಸಿ 2025-32. ಈ ಒಂದು ಟಾಪಿಕ್ ಜೊತೆ ಈ ತರಗತಿಯನ್ನು ಮುಗಿಸೋಣ. ಮುಂದಿನ ವಾರನೂ ಕೂಡ ಇದೇ ರೀತಿಯಲ್ಲಿ ಒಂದಷ್ಟು ಟಾಪಿಕ್ಗಳನ್ನ ತಗೊಂಡು ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.